ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ಎಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರಸಾಗರ 4ನೇ ತರಂಗ ಉತ್ತಮ ಅಧಿಕಾರಿಯಾದ ತತ್ವದೃಷ್ಟಿಗೆ ಉಪದೇಶ ನಡೆದಿದೆ. 115ನೇ ವಿಷಯಾಂಕದ ಶೀರ್ಷಿಕೆ ಏನಂದರೆ, ಗುರುಗಳು ಏನ್ ಮಾಡ್ಯಾರಂದ್ರ ಮಹಾವಾಕ್ಯದ ಉಪದೇಶ ಮಾಡ್ತಾ ಇದ್ದಾರೆ. ಇದು ಯಾಕೆ ಮಾಡಬೇಕು? ಒಂದು ಶ್ರವಣದಲ್ಲಿ 2 ರೀತಿ, ಒಂದು ಫಲರೂಪ ಶ್ರವಣ, ಇನ್ನ ಒಂದು ವಿಚಾರ ರೂಪ ಶ್ರವಣ. ಈ ವಿಚಾರ ರೂಪ ಶ್ರವಣದಾಗ ಮಹಾವಾಕ್ಯದ ಉಪದೇಶ ಬರ್ತದ. ಫಲರೂಪ ಶ್ರವಣ ಅಂದ್ರೆ ಏನಿರ್ತದಂದ್ರೆ, ಅವರು ಹಿಂದಿನ ಜನ್ಮದಾಗ ಎಲ್ಲ ಶ್ರವಣ ಮನನ ನಿಧಿಧ್ಯಾಸನ ತತ್ ತ್ವಂ ಪದಾರ್ಥ ಶೋಧನ ಮತ್ತ ಏನೇನು ಮಾಡಬೇಕು, ನಿರ್ಮಲ ಚಿತ್ತ ಸಾಧನೆ, ನಿಶ್ಚಲ ಚಿತ್ತ ಸಾಧನೆ, ಅದರಿಂದ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆಗಳ ಮೂಲಕ ವಿವೇಕ, ವೈರಾಗ್ಯ, ಶಮ, ದಮ, ಶ್ರದ್ಧಾ, ಸಮಾಧಾನ, ಉಪರತಿ, ತಿತಿಚ್ಛಾ ಮತ್ತೆ ಮುಮುಕ್ಷತ್ವ, ಏನೇನು ಈ ಕ್ರಮ ಅದಲ್ಲ ಆಧ್ಯಾತ್ಮಿಕ ಸಾಧನೆ ಎಲ್ಲ ಕ್ರಮ ಮಾಡಿರ್ತಾರ. ಇನ್ನೇನು ಒಂದು ಉಳಿದಿರ್ತದ, ಮನದೋಷ ವಿಕ್ಷೇಪ ದೋಷ ಎರಡನ್ನ ಕಳ್ಕೊಂಡು ಸ್ವಚ್ಛ ಚೊಕ್ಕ ಚಿನ್ನ ಆಗಿರ್ತಾರ. ಇನ್ನೇನು ಗುರುಗಳು ಅವರಿಗೆ ಅಪ್ಪ ನೀನೇ ಶುದ್ಧ ಬ್ರಹ್ಮ ಇದ್ದೀಯಾ, ಶುದ್ಧ ಬ್ರಹ್ಮ ಸ್ವರೂಪ ಸಾಧನೆ ಸಂಪೂರ್ಣ ಆಗ್ಯದ, ನೀನು ಮಾಡ್ಲಿಕ್ಕೇನು ಉಳಿದಿಲ್ಲ, ಶುದ್ಧ ಬ್ರಹ್ಮ ನೀನಾಗಿ ಇದ್ದೀಯಾ, ನೀನೇ ಇದ್ದೀಯಾ ಅಂತ ಇಷ್ಟು ಹೇಳಿದ್ರೆ ಸಾಕು. ಗುರುವಿನ ಒಂದು ಅಸಿ ಅಂದ್ರ ಅದು ನೀನೇ ಇದ್ದೀಯಾ, ಯು ಆರ್ ದ್ಯಾಟ್, ತುಮ್ ವಹಿ ಹೋ. ಯಾವುದನ್ನ ಶ್ರೇಷ್ಠ ಮಾಡಿ ಯಾವುದನ್ನ ಹುಡುಕಿಕೋತ ಹೋಗ್ತಾ ಇದ್ದೀಯಾ ಅದೇ ನೀನಿದ್ದೀಯಾ ಅಂತ ಗುರುಗಳು ಉದ್ಗಾರ ತೆಗೆದು ಬಿಡ್ತಾರೆ. ಶಿಷ್ಯನ ಒಂದು ಸ್ಥಿತಿ ನೋಡಿ ಆ ಉದ್ಗಾರಕ್ಕೆ ಕೇಳಿದ ಕ್ಷಣನೇ ಆ ಶಿಷ್ಯ ಒಪ್ಕೊಂಡು ಬಿಡ್ತಾನ. ಹೌದು ಗುರುವೇ, ನಾನು ಏನಾಗಿನಿ, ಅಹಂ ಬ್ರಹ್ಮ ಅಸ್ಮಿ, ನಾನು ಬ್ರಹ್ಮನೇ ಆಗಿದ್ದೇನೆ ಗುರುವೇ ಅಂತೇಳಿ ಆ ಶಿಷ್ಯ ಒಂದೇ ಕ್ಷಣದಲ್ಲಿ ಒಪ್ಕೊಂಡ್ಬಿಡ್ತಾನ. ಒಂದೇ ಕ್ಷಣದಲ್ಲಿ ಒಪ್ಪಿಕೊಂಡ ಕ್ಷಣನೇ ಅವನಿಗೆ ಏನಾಗ್ತದ, ಅಲ್ಲಿ ಗುರು, ಶಿಷ್ಯ, ಜಗತ್ತು, ಈಶ್ವರ, ಅವೇನ್ ಮಾಯೆ, ಪಿಂಡಾಂಡ, ಬ್ರಹ್ಮಾಂಡ ಎಲ್ಲ ಓಸು ಏನಾಗ್ಬಿಡ್ತಾವ, ನಾಶ ಆಗಿ ಹೋಗಿ ಅಖಂಡ ಬ್ರಹ್ಮನ ದರ್ಶನ ಆಗಿಬಿಡ್ತದ ಅವನಿಗೆ. ಅದಕ್ಕೇನಂತಾರ ಫಲರೂಪ ಶ್ರವಣ. ಒಂದೇ ಒಂದು ಬ್ರಹ್ಮ ಕಾಣ್ತಾನ, ಏನು ಎಲ್ಲದರೊಳಗೂ ಅದು ಒಂದೇ ವಸ್ತು ಕಾಣ್ತಿರ್ತದ ಅವನಿಗೆ, ಬೇರೆ ಏನೇನು ಭೇದ ಇಲ್ಲವೇ ಇಲ್ಲ. ಅಂತ ಒಂದು ಅಖಂಡ ಬ್ರಹ್ಮ ದರ್ಶನ ಮಾಡ್ಕೊಳ್ಳೋದು ಏನು ಇರ್ತದ, ಗುರುವಿನ ಸಾನ್ನಿಧ್ಯದಲ್ಲಿ ಕುಳಿತು ಯು ಆರ್ ದ್ಯಾಟ್ ಅಂತ ಅವನು ಹೇಳಿದಾಗ, ಎಸ್ ಐ ಆಮ್ ದ್ಯಾಟ್, ನಾನು ಅದೇ ಇದ್ದೇನೆ, ನಾ ಬ್ರಹ್ಮನೇ ಇದ್ದೇನೆ ಅಂತ ಒಪ್ಕೊಂಡು, ಮತ್ತೆ ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮವೇ ಆಗಿದೆ ಗುರುವೇ ಅಂತ ಇಷ್ಟು ತಿಳ್ಕೊಂಡು ಅದು ಅನುಭವ ಮಾಡಿಕೊಂಡು ಕ್ಷಣವೇ ಅವನಿಗೆ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ
ಹಾಗೆ ಏನಾಗ್ಬಿಡ್ತದಪ್ಪ ಅಂತಂದ್ರೆ ಏನೇನು ಬ್ರಹ್ಮನಿಂದ ಹೊರತುಪಡಿಸಿ ಮತ್ತಿನ್ನೇನೇನೇನೇನೇನು ಎಲ್ಲೆಲ್ಲೆಲ್ಲೆಲ್ಲಿ ಯಾವಾಗ ಏನು ಉಳಿಯಂಗೆ ಇಲ್ಲ ಅವನಿಗೆ ಅಂತ ಒಂದು ಸ್ಥಿತಿ ಆಗ್ಬಿಡ್ತು. ಅದು ಗುರುನಾಥಾರೂಢರು ಸ್ಥಿತಿ. ಸಿದ್ಧಾರೂಢರ ಆಶ್ರಮದೊಳಗೆ ಸಿದ್ಧಾರೂಢರು ಕರೆಸಿ ನೀನು ಇದೇ ಇದ್ದೀಯಾ ಅದೇ ಆಗಿದ್ಯಾ ಅಂತೇಳಿ ಕೂಡ ಯಾಕೆ ಅಂತ ಒಪ್ಕೊಂಡ್ಮೇಲೆ ಆಯ್ತು ನೀನು ಅದು ಆಗಿದೆಯಾ ಅಂತಂದ್ಮೇಲೆ ಮಾತನಾಡಕ್ ಪ್ರಶ್ನೆನೇ ಇಲ್ಲ. ಎಲ್ಲ ಈ ಬಗ್ಗೆ ಮಾತನಾಡಿದಂಗೆ ಆಗ್ತದ. ಎಲ್ಲ ತಿಂದವನಿಗೆ ಗೊತ್ತು ಅದು ಏನದ ಅಂತೇಳಿ, ಅನುಭವಿಸಿದವನಿಗೆ ಗೊತ್ತಾಗ್ತದೆ ಹೊರತು ಅದು ನಾ ಅದೀನಿ ಅಂತ ಹೇಳೋದ್ರಾಗ ಅರ್ಥ ಇಲ್ಲ. ಹಿಂಗಾಗಿ ಸೈಲೆಂಟ್ ಆಗಿಬಿಡ್ಬೇಕು ನೋಡು, ಏನು ಮಾತಾಡಬಾರ್ದು ಅಂತ ಹೇಳಿದ ಕೂಡಲೇ ಒಂದು ಬೆಲ್ಲದ ಗಟ್ಟಿಯಾಗಿ ಗೊತ್ತುಬಿಡ್ತಾರೆ. ಏನ್ ಬೆಕ್ಕದ ಜೀವನದಾಗ ಏನ್ ಬಂದ್ರು ಮೈ ತುಂಬ ಜೇನು ಹುಳಗಳ ಕಳೆದ್ರು ಸಹಿತ ಆತ ಪೆಟ್ಟದ ಒಂದು ಶಬ್ದ ಹೊರಗೆ ತೆಗಿಲಿಲ್ಲ ಗುರುನಾಥಾರೂಢ. ಅದಕ್ಕೇನಂತಾರೆ ಫಲರೂಪ ಶ್ರವಣ ಅಂತ. ಅಂತ ಪುರುಷರು ಎಲ್ಲೋ ಒಬ್ಬರು ಕೋಟಿಗೊಬ್ಬರು ಸಿಗ್ತಾರೆ. ನಮ್ಮಂತ ಜನಸಾಮಾನ್ಯರು ಮುಮುಕ್ಷುಗಳು ಮೋಕ್ಷ ಸಾಧನೆ ಮಾಡಬೇಕು ಅನ್ನೋರಿಗೆ ವಿಚಾರ ರೂಪ ಶ್ರವಣ ಅಂತ. ಇಲ್ಲೇನದಂದ್ರ ಮಹಾವಾಕ್ಯದ ಉಪದೇಶ. ಈ ಏನದ ಮಹಾವಾಕ್ಯದ ಉಪದೇಶ ಕೇಳಿ ನಮಗೆ ಮೋಕ್ಷ ಬೇಕಾಗ್ಯದ, ನಾವು ಅಜ್ಞಾನಿಗಳಿದ್ದೀವಿ, ನಾವು ಅದು ಅದೀವಿ ಇದು ಅದೀವಿ ಅಂತೇಳಿ ತನ್ನ ದುಃಖ ಹೇಳಿ ನೀನು ಪರಮಾತ್ಮ ಇದ್ದೀಯಾ, ನೀ ಕರುಣ ಸಾಗರ ಇದ್ದೀಯಾ ಅಂತೇಳಿ ಗುರುವಿನ ಸ್ತುತಿ ಮಾಡಿ ಆತ್ಮದ ನಿಂದೆ ಮಾಡಿಕೊಂಡು ತನ್ನ ಆತ್ಮದ ಅಶಕ್ತತೆಗಳನ್ನ ಹೇಳ್ಕೊಂಡು ಗುರುವನ್ನ ಸ್ತುತಿ ಮಾಡಿ ನಮಗ ಮೋಕ್ಷದ ದಾರಿ ತೋರಿಸು ಅಂತ ಹೇಳ್ತಾರೆ. ಇದೇನದ ವಿಚಾರ ರೂಪ ಶ್ರವಣ. ಇಲ್ಲಿ ಒಂದು ಪಾಪ ಮತ್ತು ಪುಣ್ಯದ ಎರಡು ಶಬ್ದಗಳು ತಿಳ್ಕೋಬೇಕು. ಪಾಪದ ಕೆಲಸ ಯಾವುದು ಅಂದ್ರ ಆತ್ಮಸ್ತುತಿ, ಪರನಿಂದೆ, ತನ್ನನ್ನು ತಾನು ಹೊಗಳಿಕೊಳ್ಳೋದು, ಇನ್ನೊಬ್ಬರಿಗೆ ಬೈದು ಹೀಯಾಳಿಸೋದು, ಇದು ಪಾಪದ ಕೆಲಸ. ಇನ್ನೊಬ್ಬರಿಗೆ ಬೈದು ಹೀಯಾಳಿಸೋದು ಎದಕ್ಕ? ಹಂಗಾದ್ರೆ ಶಾಲೆಗೆ ಮಾಸ್ತರ್ನು ಬೈದು ಹೀಯಾಳಿಸ್ತಿರ್ತಾನ. ಅವೇನು ಹಾಳಾಗಿ ಹೋಗ್ಲೆ ಹೀಯಾಳಿಸ್ತಿರ್ತಾನೇನು? ಹುಡುಗರು ಬೈತಿರ್ತಾನ, ಶಾಲೆಗೆ ಮಾಸ್ತರ್ ಬೈತಿರ್ತಾನ, ಬಡಿತಿರ್ತಾನ. ಈಗ ನಾನು ನಿಮಗೆ ಬೈತಿರ್ತೇನೆ, ನಾನು ನಿಮಗೆ ಬೈನ ಹೀಯಾಳಿಸಿ ನೀವೇನು ಹಾಳಾಗಿ ಹೋಗ್ಲಕ್ಕೆ ಕೆಡಿಸ್ಲಕ್ ಬೈತಿರ್ತೇನೆ, ಉದ್ಧಾರ ಆಗ್ಲಕ್ ಬೈತಿರ್ತೇನೆ. ಈ ಮಾಸ್ತರ್ಗಳು ಅವರು ಬೈದದ್ದು ಇದು ಪಾಪದ ಕೆಲಸ ಅಲ್ಲೇನ್ರಿ ಅಂತ ಕೇಳಿದ್ರ ಅಲ್ಲ. ಅವ ಶಿಲ್ಪಿ ಆದವನು ಒಂದು ಮೂರ್ತಿ ವಿಗ್ರಹ ಮಾಡಬೇಕು, ದೇವರ ವಿಗ್ರಹ ಅಂತೇಳಿ ಒಂದು ಕಲ್ಲು ತಗೊಂಡು ಕಟ್ಟಿಸಿರ್ತಾನ. ಹೆಂಗ್ ಹಿಡ್ದಿರ್ತಾನ ಅದನ್ನ ಗ್ರಿಪ್ನಾಗ ಅಂದ್ರ ಎಡ್ಡು ಕಾಲಾಗ ದಪ್ಪ ದಪ್ಪನ್ನು ಮೆಟ್ ಹಾಕೊಂಡು ಬರೀ ಕಾಲೇ ಹಿಡಿದ್ರೆ ಏನಾಗ್ತದ, ಅದು ಕಾಲಿಗೆ ಪೆಟ್ಟು ಬೀಳ್ತಿರ್ತದ. ಮೂರ್ತಿ ಕಟ್ಟೆ ಟೈಮ್ ಒಳಗ ಅದಕ್ಕೆ ದಪ್ಪ ಎರಡು ಮೆಟ್ ಹಾಕೊಂಡು ಆ ಮೆಟ್ಟಲ್ಲಿ ಹಿಡಿದಿರ್ತಾನ. ಅದು ಕಾಲಿಗೆ ಅದು ಹಿಂಗೆ ಹೊಡೆದ್ರೆ ಅವನ ಕಾಲಿಗೆ ಅದರದು ತರಂಗಗಳು ಹೋಲಾರ್ದಂಗ ಎಲ್ಲ ಕಟ್ಟದು ಕಡೆಗೆ ಎದ್ದು ಹೋಗೋ ಟೈಮ್ ಒಳಗೆ ಅದ್ರ ಮೇಲೆ ಉಗುಳಿನೂ ಓದ್ತಿರ್ತಾನ. ಮೂರ್ತಿ ಆಗಿ ಗುಡಿಯಾಗ ಕೂತ್ಮೇಲೆ ಅದು ಪೂಜ್ಯ ವಸ್ತು, ಅಲ್ಲಿ ತನಕ ಅದೇನಾಗಿರ್ತದೆ ಅದ್ರ ಮೇಲೆ ಉಗುಳ್ತಾನ, ಅದ್ರ ಮೇಲೆ ಅಡ್ಡಾಡ್ತಾನ, ಅದನ್ನು ತುಳಿತಾನ, ಅದರಲ್ಲಿ ಚಪ್ಪಲಿ ಹಿಡ್ಕೊಂಡು ಏನೆಲ್ಲ ಮಾಡ್ತಿರ್ತಾನ. ಏನೆಲ್ಲ ಮಾಡಿ ಕಡೆಗೆ ಅದಕ್ಕೊಂದು ಫಿನಿಶಿಂಗ್ ಟಚ್ ಕೊಟ್ಟ ಮೇಲೆ ಆಯ್ತು. ಆಮೇಲೆ ಅವ್ರು ಯಾರು ದೇವಸ್ಥಾನದವ್ರು ಬಂದು ತಗೊಂಡು ಹೋಗೋ ಟೈಮ್ ಒಳಗೆ ಅದನ್ನ ಎಷ್ಟು ಚಂದ ಸ್ವಚ್ಛ ಮಾಡಿ ಇಟ್ಟಿರ್ತಾನೆ. ಆಗ ಅವೆಲ್ಲ ಆ ಒಂದು ಶಿಲ್ಪಿಯ ಕೈಯಾಗ ಆ ಮೂರ್ತಿ ಏನೇನು ಅಪಚಾರಗಳು ಸಿಗ್ತಿರ್ತವೋ ಅವು ಕೆಟ್ಟವು ಅಲ್ಲವು. ಅವು ಅವನಿಗೆ ಒಳ್ಳೇದ್ ಮಾಡ, ಅದು ಕಲ್ಲಿಗೊಂದು ಒಳ್ಳೆ ರೂಪ ಕೊಡೋದಕ್ಕೆ ಅವನ ಆ ತರ ಎಲ್ಲ ಮಾಡ್ತಿರ್ತಾನೆ. ಅದೇ ರೀತಿ ಇಲ್ಲೇನದ ಸುಮ್ಮನೆ ಆತ್ಮಸ್ತುತಿ, ತನ್ನ ಬಗ್ಗೆ ತಾನು ಭಯಂಕರ ಶ್ರೇಷ್ಠ ಅನ್ನೋದು ತಲೆಯಾಗಿ ಇಟ್ಕೊಂಡು ಬರೀ ಅದೇ ಸುದ್ದಿ ಮಾತಾಡೋದು, ಮತ್ತೆ ಇನ್ನೊಬ್ಬರೆಲ್ಲ ಕೆಲಸಕ್ಕೆ ಬರಲಾದವ್ರ ಅಂತೇಳಿ ಹೀಯಾಳಿಸೋದು,
ಇವೆಲ್ಲ ಏನದವ ಕೆಟ್ಟೋಲಿ ಅನ್ನೋ ಉದ್ದೇಶಕ್ಕ ಏನಿರ್ತಾವಲ್ಲ, ಹಾಳಾಗೋಲಿ ಕೆಟ್ಟೋಲಿ ಅನ್ನೋ ಉದ್ದೇಶ ಇತ್ತಂದ್ರೆ ಅದು ಪಾಪದ ಕೆಲಸ. ಆತ್ಮಸ್ತುತಿ ಪರನಿಂದೆ ಎದಕ್ಕ ದುರುದ್ದೇಶದಿಂದ ಮಾಡಿತ್ತು, ಇದು ಪಾಪದ ಕೆಲಸ. ಪೊಲೀಸರು ಹೊಡಿತಾರ, ಪೊಲೀಸರು ಬೈತಾರ ಅಂತಂದ್ರೆ ಅವ್ರೇನು ಹಾಳಾಗಿ ಹೋಲಿ ಅಂತ ಬೈತಿರ್ತಾರ? ಏನವ್ರು ಚೆನ್ನಾಗಿರ್ಲಿ ಅಂತಿರ್ತಾರೋ ಇಲ್ಲ? ಎಲ್ಲರೂ ಚೆನ್ನಾಗಿರ್ಲಿ ಅನ್ನೋದಕ್ಕೆ ಅವ್ರಿಗೊಂದು ಹೋರಾಟ ಇರ್ತದೆ ಸಮಾಜದಾಗ. ಪೊಲೀಸರು ಹೊಡೆದಾರನ್ನ ಅದೇನು ಕೆಟ್ಟದ್ದೇನದು? ಪೊಲೀಸರು ಹೊಡೆದದ್ದು ಜೈಲ್ನಾಗ ಹಾಕಿದ್ದು ಕೆಟ್ಟದ್ದ? ಸುಧಾರಣೆ ಮಾಡ್ಲಿಕ್ಕೆ ಮಾಡ್ತಿರ್ತಾರಲ್ರಿ ಅವರು. ತಿರ್ಕೊಂಡು ಜೈಲ್ನಾಗ ಹಾಕಿದಾರ, ಅವ್ರೇನು ಕೆಟ್ಟ ಕೆಲಸ ಮಾಡ್ಲಿಕ್ಕತ್ತಾರೇನು? ಅವರು ಜೈಲ್ನಾಗ ಹಾಕಿದ್ದು ಸುಧಾರಣೆಗಾಗಿ ಮಾಡಿದ ಕೆಲಸಗಳು. ಪೊಲೀಸರು ಯಾರ್ಯಾರು ಬೈದ್ರ ಅಂತಂದ್ರೆ ಅವ್ರ ಗುರುಗಳು ಬೈದಂಗೆ ಮರ್ಯಾದೆ ಕೊಡ್ಬೇಕು ಅವ್ರಿಗೆ. ಯಾಕಂದ್ರೆ ರೂಲ್ಸ್ ಪ್ರಕಾರ ಹಿಂಗಲ್ಲಪ್ಪ, ಇದು ತಪ್ಪು, ಹಿಂಗಿರ್ಬೇಕಂತ ಹೇಳ್ತಿರ್ತಾರೆ. ಈ ರೀತಿ ನಾವು ತಿಳ್ಕೋಬೇಕು, ಪಾಪದ ಕೆಲಸ ಯಾವುದು, ಪುಣ್ಯದ ಕೆಲಸ ಯಾವುದು. ಇನ್ನ ಒಂದು ಏನಪ್ಪ ಅಂದ್ರೆ ಆತ್ಮಸ್ತುತಿ ಪರನಿಂದೆ ಪಾಪ, ಮತ್ತೆ ಆತ್ಮನಿಂದೆ ತನ್ನನ್ನು ತಾನು ಏನದನ, ನಾನು ಅಜ್ಞಾನಿ ಅದೀನಿ, ಈ ಆಧ್ಯಾತ್ಮಿಕ ಸಾಧನೆ ಮಾರ್ಗದಲ್ಲಿ ಹೊಸದಾಗಿದ್ದೀನಿ, ಮತ್ತು ಸಂಸಾರದ ಒಂದು ಯೌವನದಲ್ಲಿ ಹೆಣ್ಣು ಹಣ್ಣು ಮತ್ತು ಬಾಲ್ಯದಲ್ಲಿ ಆಟ ಪಾಠ ಬರೀ ಇದ್ರಾಗೇ ನಾನು ಕಳೆದೆ, ನನಗೆ ಮೋಕ್ಷದ ಏನು ಅವಲೇಶನು ಗೊತ್ತಿಲ್ಲ. ಆದರೆ ಸಂಸಾರ ದುಃಖ, ಜನನ ಜೀವನ ಮರಣ ಇದೆಲ್ಲ ದುಃಖದಾಯಕ ಆದ ಅನ್ನೋದು ಇದ್ರ ಬಗ್ಗೆ ನನಗ ಅರಿವಿಗೆ ಬಂದದ ಅಂತೇಳಿ ಏನ್ ಹೇಳ್ತಾನೆ, ಇದು ಆತ್ಮನಿಂದೆಯ ಭಾಗ. ಮತ್ತು ಗುರುವನ್ನ ಸ್ತುತಿ ಮಾಡ್ತಾನೆ. ಗುರುವನ್ನ ಸ್ತುತಿ ಮಾಡಿದ್ರೆ ಗುರು ಸಂತೋಷ ಆಗ್ತದೆ. ಗುರು ಇನ್ನೊಂದಿಷ್ಟು ಚಂದ ಸರಳವಾಗಿ ಸುಂದರವಾಗಿ ಪಾಠಗಳನ್ನ ಮಾಡ್ಲಿಕ್ಕೆ ಅವನಿಗೆ ಇಂಟ್ರೆಸ್ಟ್ ಬರ್ತದೆ. ಹೀಗಾಗಿ ಪರಸ್ತುತಿ ಆತ್ಮನಿಂದೆ ಇದೇನದು ಪುಣ್ಯದ ಕೆಲಸ. ಯಾವಾಗ ನಿಮಗ ಏನೇನು ಚಲೋ ಅನಿಸ್ತದ, ಯಾರಿಂದ ಮಾತುಗಳಿರ್ಬೋದು, ಕೃತಿಗಳಿರ್ಬೋದು, ಆಲೋಚನೆಗಳಿರ್ಬೋದು, ಅವುಗಳ ಬಗ್ಗೆ ಒಂದ್ ಸ್ವಲ್ಪ ನಿಮ್ಮ ಸಂತೋಷ ವ್ಯಕ್ತಪಡಿಸುವಂತ ಗುಣ ನಿಮ್ಮಲ್ಲಿ ಇರ್ಬೇಕಾ ಇರಬಾರ್ದ? ಚಲೋ ಅನಿಸಿದ್ರ ಬಗ್ಗೆ ಚಲೋ ಅದ ಅಂತ ಹೇಳಂತ ಗುಣ ಇರ್ಬೇಕಾ ಇರಬಾರ್ದ? ಸುಮ್ ಗಪ್ಪಿದ್ರೆ ಹೆಂಗ? ಕೆಟ್ಟರೆ ಚಲೋ ಇರಲಿ, ಸುಮ್ ಗಪ್ಪಿದ್ರ ನಿಮ್ಮದ್ರಾಗ ನೀವೇ ಇದ್ರ ಅಂದ್ರೆ ಅವ್ರಿಗೇನ್ ಗೊತ್ತಾಗತ್ತೆ? ಹೀಗಾಗಿ ಒಳ್ಳೆಯದನ್ನ ಪ್ರಶಂಸೆ ಮಾಡುವಂತ, ಸ್ತುತಿ ಮಾಡುವಂತ ಗುಣ ಬೆಳೆಸ್ಕೋಬೇಕು. ಮತ್ತೆ ನಿಮ್ಮೊಳಗಿನ ಕೆಟ್ಟದ್ದರ ಬಗ್ಗೆ, ಅಶಕ್ತತೆಯ ಬಗ್ಗೆ ಯಾವಾಗಲೂ ಅತೃಪ್ತಿ, ದುಃಖ ಇರಬೇಕು. ದುಃಖ ಇದ್ದು ಏನ್ ಮಾಡಬೇಕು? ಅದರಿಂದ ಹೊರಗೆ ಬರಬೇಕನ್ನ ಪ್ರಯತ್ನ ಮಾಡಬೇಕು. ಅಶಕ್ತರಿರೋದು, ಅಜ್ಞಾನಿಗಳಾಗಿರೋದು, ಬಡವರಾಗಿರೋದು, ಮತ್ತಿನ್ನೇನೇನು ಸಮಸ್ಯೆ ಒಳಗಿರೋದು ಇದೇನು ತಪ್ಪಲ್ಲ. ಈ ಜಗತ್ತಿನಾಗ ಆಗಬಾರ್ದಂತ ಕೆಲಸ ಅಲ್ಲ. ಹೊತ್ಕೊಂಡು ಬೀಳ್ತೀವಿ ಒಂದೊಂದ್ ಸಾರಿ. ಜಗತ್ತು ಜಾರಿಕೆ ಬಹಳ, ಜಗತ್ತಿನಲ್ಲಿ ಜಾರಕಿ ಜಗತ್ತಿದು, ಜಾರೋದು. ಕೆಲವೊಬ್ಬರು ಮೈ ಕೈಗಳಿಂದ ಜಾರ್ಕೊಂಡು ಬೀಳ್ತಿರ್ತಾರೆ, ಕೆಲವೊಬ್ಬರು ನಾಲಿಗೆಯಿಂದ ಜಾರ್ಕೊಂಡು ಬೀಳ್ತಿರ್ತಾರೆ, ಕೆಲವೊಬ್ಬರು ಮನಸ್ಸಿನಿಂದ ಜಾರ್ಕೊಂಡು ಬೀಳ್ತಿರ್ತಾರೆ, ಕೆಲವೊಬ್ಬರು ಭಾವನೆಗಳಿಂದ ಜಾರ್ಕೊಂಡು ಬೀಳ್ತಿರ್ತಾರೆ. ಜಾರ್ಕೊಂಡು ಬಿದ್ದದ್ದು ಏನೂ ತಪ್ಪಿಲ್ಲ, ಆದ್ರೆ ಬಿದ್ದಿರೋದು ತಪ್ಪು. ಎದ್ದು ನಿಂದಿರ್ಬೇಕು, ಎದ್ದು ನಿಂದ್ರಂತ ಗುಣ ಬರಬೇಕು. ಬಿದ್ದದ್ದು ತಪ್ಪಲ್ಲ. ಹೀಗಾಗಿ ನಮ್ಮಲ್ಲಿ ಏನಾಗಬೇಕಾಗ್ಯದ, ಈ ಒಂದು ಒಳ್ಳೆಯದನ್ನ ಪ್ರಶಂಸೆ ಮಾಡುವಂತ ಗುಣ ಮತ್ತು ನಮ್ಮೊಳಗಿನ ಅಶಕ್ತತೆ, ದುಃಖ, ಕಷ್ಟ ಏನೇನದ ಅವುಗಳನ್ನ ಅರ್ಥ ಮಾಡಿಕೊಂಡು ಅವುಗಳಿಂದ ಮೇಲೆ ಏಳುವ, ಅವುಗಳಿಂದ ಹೊರಗೆ ಬರುವ ಅನ್ನಂತ ಗುಣಗಳನ್ನ ನಾವು ಬೆಳೆಸ್ಕೋಬೇಕು. ಈಗೇನಾಗ್ಯದ, ಎಂತ ಶ್ರವಣ ಮಾಡ್ಲಿಕ್ಕತ್ತಾರ ಗುರುಗಳು? ವಿಚಾರ ರೂಪ ಶ್ರವಣ, ಮಹಾವಾಕ್ಯ ಶ್ರವಣ ಮಾಡ್ಲಿಕ್ಕತ್ತಾರ. 115ನೇ
ವಿಷಯಾಂಗ 4ನೇ ತರಂಗ 31ನೇ ದೋಹ ಏನ್ ಹೇಳ್ತದ? ಪರಮಾನಂದ ಮಿಲಾಪತೂ ಜೋ ಶಿಷ್ಯ ಚಹೈ ಸುಜಾನ. ಅಂದ್ರ ಹೇ ಜಾಣನಾದ ಶಿಷ್ಯನೇ, ತೂ ಜೋ ಪರಮಾನಂದ ಮಿಲಾಪ, ನೀನು ಯಾವ ಮೋಕ್ಷದ ಸುಖವನ್ನ ಪ್ರಾಪ್ತಿಯನ್ನ ಕುನಿ ಜನ್ಮಾಧಿಕ ದುಃಖ ನಾಶ, ಸಂಸಾರ ದುಃಖ ನಾಶ ಬಯಸುತ್ತಿರುವೆಯಲ್ಲ, ನೀನು ಯಾವ ಪರಮಾನಂದವನ್ನು ಬಯಸುತ್ತಿರುವೆ? ನೀನೇನು ದುಃಖ ನಾಶ ನಿವೃತ್ತಿಯನ್ನ ಬಯಸುತ್ತಿರುವೆ. ಇದು ಹೆಂಗದಪ್ಪ ಅಂತಂದ್ರೆ ಭ್ರಾಂತಿಯಿಂದ ಜನ್ಯವಾಗಿದೆ. ಭ್ರಾಂತಿಯಿಂದ ಜನ್ಯವಾಗಿದೆ. ಭ್ರಾಂತಿ ಜನ್ಯ ತಿಹಿಮಾನ, ಭ್ರಾಂತಿ ಜನ್ಯ ತಿಹಿಮಾನ. ಹೆಂಗದಪ್ಪ ಇದು ಅಂತಂದ್ರ, ಮೋಕ್ಷ ಬೇಕು ಅಂತಂದ್ರೆ ಯಾರಿಗೆ ಬೇಕು? ಮೋಕ್ಷ ಬೇಕು ಅಂದ್ರೆ ಯಾರಿಗೆ ಬೇಕು? ಅದು ಮೋಕ್ಷ ಸಿಕ್ತಂತಂದ್ರೆ ಅಲ್ಲಿ ನೀವೇ ಇರಂಗಿಲ್ಲ. ಮೋಕ್ಷ ಸಿಕ್ತು ಅಂದ್ರೆ ಅದು ನೀವೇ ಇರಂಗಿಲ್ಲ. ಮೋಕ್ಷ ಇಲ್ಲದಕ್ಕ ನಿಮ್ಮಿಂದ ಭಿನ್ನವಾದದ್ದೊಂದು ಏನೋ ಸಿಗ್ತದ, ಎಲ್ಲೋ ಬೇರೆ ಕಡೆ ಸಿಗ್ತದ, ಯಾರ್ಲಿಂತ ಸಿಗ್ತದ ಅನ್ನೋದಿದು ಭ್ರಾಂತಿ. ಹೊರಗಿಲಿಂತ ಎಲ್ಲೋ ಸಿಗ್ತದ, ಗುರುಗಳು ಮೋಕ್ಷ ಕೊಡುತ್ತಾರ ಅಂತೇಳಿ ಇದೊಂದು ಭ್ರಾಂತಿ. ಭ್ರಾಂತಿಯಿಂದ ಜನ್ಯವಾಗಿದೆ. ನಿಮಗೆ ಮೋಕ್ಷನೇ ಅದ, ನಿಮ್ಮೊಳಗಿದ್ದ ಮೋಕ್ಷ ನಿಮಗೆ ಪರಮಾನಂದನೇ ಅದ, ದುಃಖ ನಿವೃತ್ತಿನೇ ಅದ, ದುಃಖದ ಲವಲೇಶ ನಿಮಗೆ ಸಂಬಂಧ ಇಲ್ಲ. ಆದ್ರೂ ಸಹಿತ ಅದು ನಂದು ಅಂತ ಯಾಕೆ ಆಗ್ಲತ್ತದಂದ್ರ ನಿಮ್ಮ ಸ್ವರೂಪವನ್ನು ಮರ್ತದ್ದಕ್ಕೆ, ನಿಮ್ಮ ಬ್ರಹ್ಮದ ಸ್ವರೂಪ ಮರ್ತದ್ದಕ್ಕೆ. ನೀವು ಬ್ರಹ್ಮದ ಸ್ವರೂಪ ಮರ್ತಿರಿ ಅಂತಂದ್ರೆ ನಿಮ್ಮ ಸ್ವರೂಪ ಇಲ್ಲೇನಲ್ಲಿ. ನೀವು ಶುದ್ಧ ಬ್ರಹ್ಮ ಸ್ವರೂಪರೇ ಅದಿರಿ. ಆದ್ರ ನೀವು ಅರುದ್ರಷ್ಟೇ ನೀವು ಶುದ್ಧ ಬ್ರಹ್ಮ ಆಗಿರ್ತೀರಿ. ಮಾತ್ರ ಶುದ್ಧ ಬ್ರಹ್ಮ ಇರಂಗಿಲ್ಲ. ನೀವು ಮರ್ತಾಗ್ನು ಶುದ್ಧ ಬ್ರಹ್ಮನೇ ಅದಿರಿ, ಅರಿತಾಗ್ನು ಶುದ್ಧ ಬ್ರಹ್ಮನೇ ಅದಿರ ಇಲ್ಲ? ನಿಮ್ಮ ಶುದ್ಧ ಬ್ರಹ್ಮದ ಒಂದು ನಿಮ್ಮ ಸ್ವರೂಪವನ್ನ ನೀವು ಮರ್ತಿರಿ ಅಂತಂದ್ರೆ ನೀವು ಶುದ್ಧ ಬ್ರಹ್ಮ ಅಲ್ಲೇನು ಅದಿರಿ. ಮರ್ತದಕ್ಕೆ ಏನಾಗ್ಬಿಡ್ತದ? ಕಳವಳದ ಒಳಗಾಗಿರುತ್ತೆ, ವ್ಯಾಕುಲತೆ ಒಳಗಾಗಿ. ಅರಿತಾಗ ಆನಂದದಲ್ಲಿ ಇರ್ತೀರಿ ಅಷ್ಟೇ. ಮರ್ತದಕ್ಕೆ ನಿಮಗೆ ಸಮಸ್ಯೆ. ಈ ಮರ್ತದಕ್ಕೆ ಏನಾಗ್ಯದ? ಭಿಕ್ಷೆ ಬೇಡ್ಕೊತ ನಿಮ್ಮಲ್ಲಿ ಭಿಕ್ಷಾ ಪಾತ್ರೆ ಯಾವುದದು ಅಂತಂದ್ರೆ ಪರುಷ ಮಣಿನೇ ಭಿಕ್ಷಾ ಪಾತ್ರೆ ಆಗ್ಯದ ನಿಮ್ ಕೈಯಾಗ. ಪರುಷದ ಗಟ್ಟಿನೇ ನಿಮ್ ಕೈಯಾಗದ. ಅದನ್ನು ಒಯ್ದು ಪರುಷ ಮಣಿ ಯಾವುದೇ ಕಬ್ಬಿಣಕ್ಕೆ ಮುಟ್ಟಿಸಿದ್ರ ಬಂಗಾರ ಆಗ್ಬಿಡುತ್ತೆ. ಅಂತ ಪರುಷ ಮಣಿ ನಿಮ್ಮಲ್ಲಿ ಇಟ್ಟುಕೊಂಡು ಭಿಕ್ಷೆ ಬೇಡ. ನೀವೇ ಸ್ವರೂಪ ಜ್ಞಾನಿಗಳಾಗಿ, ನೀವೇ ಶುದ್ಧ ಬ್ರಹ್ಮ ಸ್ವರೂಪರಾಗಿ ಯಾರೋ ಗುರುಗಳ ಮುಂದ ಒಂದು ಶಾಸ್ತ್ರ ಹಿಡ್ಕೊಂಡು ನನಗ ಮೋಕ್ಷ ಕೊಡು, ನನಗ ಸ್ವರೂಪ ಜ್ಞಾನ ಮಾಡಿಕೊಡು ಅಂತ ಕೇಳ. ನೀವು ಅದಿರಿ ಇದ್ದು ಕೇಳಕತ್ತೆ. ಈಗ ಅದು ಎಲ್ಲೋ ಬೇರೆ ಕಡೆ ಎಲ್ಲೋ ಸಿಗ್ತದಂತ ತಿಳ್ಕೊಂಡಿರಿ. ಎತ್ತನೇರಿ ಎತ್ತ ನರಸುವರಯ್ಯ ಅಂತ ಎತ್ತಿನ ಮೇಲೆ ಕುಂದರಂತ. ಕುಂತದ ಎದ್ರ ಮೇಲೆ? ಎತ್ತಿನ ಮೇಲೆ. ದೇಶ ಎಲ್ಲ ತಿರುಗ್ಲಕತ್ತಾರಂತ. ಎಲ್ಲಿ? ಎತ್ತ ಹುಡುಕಾಡಕತ್ತಾರ. ನಮ್ ಎತ್ತ ಕಳೆದದ್ರಿ, ಎತ್ತ ಎಲ್ಲಿ ಹೋಗ್ಯದ ಸಿಗವಲ್ದಂತ ಅಳ್ಕೋತ ಬಸವಣ್ಣವ್ರ ಉದ್ಗಾರ ಇದು. ಎತ್ತನೇರಿ ಎತ್ತ ನರಸುತ್ತರಿಯರಯ್ಯ. ಎತ್ತ ಹುಡುಕಾಡ್ಲಕ್ ಹೊಂಟಾರ, ಎತ್ತಿನ ಮೇಲೆ ಕುಂದಾರ, ದೇಶ ಎಲ್ಲ ಹುಡುಕ್ಲಕತ್ತಾರ. ಇದಕ್ಕೇನಂತಾರ? ಭ್ರಾಂತಿ ಜನ್ಯತಿ ಮಾನ. ಯಾರನ್ನ ಹುಡುಕ್ಲಕತ್ತೀರಿ? ಅದು ನೀವೇ ಇದ್ದೀರಿ, ನೀವೇ ಅದು ಇದ್ದೀರಿ ಅನ್ನೋ ಅರಿವಿಲ್ಲದಕ್ಕ ನಿಮ್ಮನ್ನು ನೀವು ಜಗತ್ತಿನ ತುಂಬ ಹುಡುಕ್ಲಕತ್ತೀರಿ. ಇದು ಭ್ರಾಂತಿ ಜನ್ಯತಿ ಮಾನ. ವಿನಾಯಕ ಬಿದರಿ ಹುಡುಕ್ಲಕತ್ತಾನ, ಒಂದೇ ಸಲ ಹುಡುಕ್ಲಕತ್ತಾನ. ಯಾರನ್ನು ಹುಡುಕ್ಲಕತ್ತಾನ? ವಿನಾಯಕ ಯಾರನ್ನ ಹುಡುಕ್ಲಕತ್ತಾನ? ವಿನಾಯಕನನ್ನೇ ಹುಡುಕ್ಲಕತ್ತಾನ.
ವಿನಾಯಕನನ್ನೇ ಹುಡುಕ್ಲಕತ್ತಾನ. ಎಲ್ಲಿ ಹುಡುಕ್ಲಕತ್ತಾನ? ಜಗತ್ತಿನ ತುಂಬಾ ಹುಡುಕ್ಲಕತ್ತಾನ. ಸಿಗ್ತಾನೇನ್ರಿ? ಸಿಗ್ತಾನ? 12 ಜ್ಯೋತಿರ್ಲಿಂಗದಾಗ ಹೋಗಿ ಹುಡುಕ್ಲಕತ್ತಾನ. ಮಾರಮ್ಮ ಮಸಣಮ್ಮ ಗುಡಿಗಳಲ್ಲಿ ಹೋಗಿ ಹುಡುಕ್ಲಕತ್ತಾನ. 18 ಯಾವವು ಶಕ್ತಿ ಪೀಠಗಳಲ್ಲಿ ಹೋಗಿ ಹುಡುಕ್ಲಕತ್ತಾನ. ಕಾಶಿ, ಕೇದಾರ, ತಿರುಪತಿ ಮತ್ತೆಲ್ಲೆಲ್ಲ ಹೋಗಿ ಹುಡುಕ್ಲಕತ್ತಾನ. ಹುಡುಕ್ತಾನ ಹುಡುಕಾಟ ನಡೆತದ. ವಿನಾಯಕ ಎಲ್ಲಿ ಹೋದರೆ ಸಿಗಬಹುದು? ಸದ್ಗುರುವಿನ ಬಳಿಗೆ ಬಾಂದ್ರ ಮಾತ್ರ ನೀನೇ ವಿನಾಯಕ ಇದ್ದೀಯಾ ಅಂತ ಹೇಳ್ತಾನೆ. 12 ಜ್ಯೋತಿರ್ಲಿಂಗಗಳಲ್ಲಿ ಯಾರು ಹೇಳ್ತಾರೆ ನೀನೇ ವಿನಾಯಕ ಇದೆಯಾ ಅಂತ? ಯಾವರ ಲಿಂಗಗಳು ಹೇಳ್ತಾವೇನು? ಉಪಾಧಿಕ ಗುರುಗಳ ಬಳಿ ಹೋಗಿ, ಗುರುಗಳೇ ನಾನೇನ್ ಹುಡುಕ್ಲಕತ್ತೀನಿ, ನನಗಿಂತ ಒಂದು ಶ್ರೇಷ್ಠವಾದ ವಸ್ತು ಜಗತ್ತಿನಾಗ ಆದ ಅಂತ. ಜಗತ್ತಿನಾಗ ಶ್ರೇಷ್ಠವಾದ ವಸ್ತು ಅಂದ್ರೆ ನಾನೇ ಒಬ್ಬ ಗುರು, ನೀ ಶಿಷ್ಯ ಅಂತೇಳಿ ಉಪಾಧಿಕ ಗುರುಗಳು ಹೇಳುವ ಮಾತು. ಸಾಯತನ ನೀ ಶಿಷ್ಯ ಆಗಿ ಸಾಯಿ, ಗುರುವಾಗಿರ್ತೀನಿ. ತನ್ನ ಸ್ಥಾನಮಾನವನ್ನ ಬಿಟ್ಟು ಕೊಡದೆ ತನ್ನ ಸ್ಥಾನದಲ್ಲಿ ಗಟ್ಟಿಯಾಗಿ ಕೂತು ಗುರು ಆಗಿ ಎಲ್ಲರನ್ನ ಶಿಷ್ಯರನ್ನಾಗಿ ಬಗ್ಗು ಹೊಡೆದು ಅಧಿಕಾರ ಮಾಡಿ ಮಜಾ ಮಾಡಿ ಹೋಗ್ತಾರಲ್ಲ, ಇವರಿಗೆಲ್ಲ ಉಪಾಧಿಕ ಗುರುಗಳು ಅಂತ ಅವರಿಗೆ. ನಿರುಪಾಧಿಕ ಗುರು ಆದವನು ಏನ್ ಹೇಳ್ತಾನ? ಏ ವಿನಾಯಕ ನೀನೇ ಇದೆಯಪ್ಪ, ವಿನಾಯಕ ನಿನ್ನ ಬಿಟ್ಟು ಇನ್ಯಾರದಾರೋ ಮಾರಾಯ, ಯಾರನ್ನು ಹುಡುಕ್ಲಕತ್ತಿ? ಬ್ರಹ್ಮನನ್ನು ಹುಡುಕ್ಲಕತ್ತಿ. ನೀನೇ ಬ್ರಹ್ಮದಿಯಪ್ಪ, ನೀನೇ ಬ್ರಹ್ಮದಿ. ಮತ್ತೆ ನಾನೇ ಬ್ರಹ್ಮ ಆದ್ಮೇಲೆ ಈ ಮುಂದೆ ಬಂದು ವಿನಾಯಕ ಬ್ರಹ್ಮನನ್ನ ಮಾಡಿದ್ಮೇಲೆ ನಂದೇನ್ ಉಳಿತು ಅಂತ ಅಂಜಿಕ್ ಬರ್ತದ ಉಪಾಧಿಕ ಗುರುಗಳಿಗೆ ಅಂತಾರ. ಅದ್ರ ಸಲುವಾಗಿ ನಾ ಗುರು ನೀ ಶಿಷ್ಯ ಅಂತಿರ್ತಾರ. ನಿರುಪಾಧಿಕ ಗುರು ಹಂಗಿಲ್ಲ, ನೀನು ಬ್ರಹ್ಮ, ಸರ್ವಂ ಬ್ರಹ್ಮ, ಯು ಆರ್ ದಟ್, ಎವರಿಥಿಂಗ್ ಇಸ್ ದಟ್. ಎಲ್ಲ ಏಟು ಝಡ್ ಏನೇನದ ಎಲ್ಲ ಬ್ರಹ್ಮನೇ ಅದಪ್ಪ, ನೀನು ಬ್ರಹ್ಮನೇ ಇದ್ದೀಯಾ ಅಂತೇಳಿ ಪರಮಾನಂದ ಪ್ರಾಪ್ತಿ ಮಾಡಿ ಅಲ್ಲಿ ಸರ್ವ ದುಃಖ ನಿವೃತ್ತಿ ಮಾಡಿಕೊಡ್ತಾನ. ಅವನಿಗೆ ಸದ್ಗುರು ಅಂತ. ನಿಮ್ಗೆ ಏನ್ ಹೇಳಕತ್ತೀನಿ? ಭ್ರಾಂತಿ ಜನ್ಯವಾದಂತ ಬೇಡಿಕೆ. ನೀವೇ ಅದು ಇದ್ದು ಅದು ಎಲ್ಲೋ ಹೊರಗೆ ಸಿಗ್ತದ, ಬೇರೆ ಯಾರದೋ ಕರುಣೆಯಿಂದ ಸಿಗ್ತದ ಅಂತೇನದಲ್ಲ, ಇದಕ್ಕೆ ಭ್ರಾಂತಿ ಅಂತಾರ, ಮತ್ತಿನ್ನೇನಂತಾರ. ದಂಡದ ಜಗ್ಗಿ ಕಿರಿಕಿರಿ ಮಾಡಿ ಏನ್ ಮಾಡ್ಯಾಳ? ವಜ್ರದ ಸರ ಮಾಡಿಸ್ಕೊಂಡ್ಬಿಟ್ಟಾಳ ಅವಕಾರ ಗಂಡ. ಜಾತ ಮಾಡ್ಲಕ್ ಹೋಗಿ ಕುಂತಾಳ. ಆ ಸರದ ಮೇಲೆ ನೀರು ಬಿದ್ರ ಅದರದು ಪ್ರಕಾಶ ಕಡಿಮೆ ಆಗ್ತದ ಅಂತ ಹೇಳಿ ಅದಕ್ಕೇನ್ ಮಾಡ್ಯಾಳ? ಹಿಂಗಿಂದ ಬೆನ್ನಿಂದ ಹಾಕೊಂಡಾಳ. ಜಾತ ಮಾಡೋ ಟೈಮ್ನಲ್ಲಿ ಬೆನ್ನಿಂದ ಹಾಕೊಂಡು ಬಡ ಬಡ ಜಾತ ಮಾಡ್ಯಾಳ. ಬಟ್ಟೆ ಉಟ್ಕೊಂಡಾಳ. ಅರಳಿ ಮುಂದೋಗಿ ನಿಂತಾಳ. ವಜ್ರದ ಸರನೇ ಕಾಣಲಾಗ್ಯದ. ಎದ್ದಿ ಹೊಡ್ಕೊಂಡ್ಬಿಟ್ಟಾಳ. ಆಜು ಬಾಜುದವ್ರಿಗೆ ಕೇಳ್ತಾಳ, ಲಗ್ನ ಮನಿ ಎಲ್ಲಿಟ್ಟಿದ್ ನೋಡ, ವಜ್ರ ಸರ ಕಳ್ಕೊಂಡ್ರೆ ನಾವೇನ್ ನೋಡಿಲ್ ಹೋಗಿ ಅಂದ್ಬಿಡ್ತಾರ ಅವ್ರು. ಅಂಥದ್ದು ನಮ್ಗೇನ್ ಗೊತ್ತವ? ನಾವೆಂದೂ ಜನ್ಮದಾಗೆ ಅದು ಮುಟ್ಟಿ ನೋಡಿಲ್ಲ, ಕಣ್ಣಿಂತ ಸಹಿತ ನೋಡಿಲ್ಲ. ಅದು ಹ್ಯಾಂಗಿರ್ತದಂತ ವಜ್ರದ ಸರ ನಂಗೆ ಗೊತ್ತಿಲ್ಲ, ನಿನಗ್ ಗೊತ್ತಿಲ್ಲ. ಆಕಿ ಮುಖ ಸಹಿತ ನೋಡ್ಲಾರ್ದಂಗ್ ಒಂದೇ ಸಲ ತಲೆ ಎಷ್ಟಾಕಿ ಕಡೆ ನೋಡ್ಲಾರ್ದಂಗ್ ಎಲ್ಲರೂ ವಿದಕ್ಷ ಮಾಡಿಬಿಟ್ರು. ದೊಡ್ಡ ಲಗ್ನದ ಮನ್ಯಾಗ ಹೋಗಿ ಸ್ನಾನ ಮಾಡಿ ಒಳ್ಳಾಗ ಸರ ಹಿಂದ್ ಹಾಕೊಂಡು ಪರೇಶಾನ್ ಆಗಿ ಮಂದಿಗೆಲ್ಲ ಪರೇಶಾನ್ ಮಾಡ್ಕೋತ ಅಡ್ಡಾಡಿದಳು. ಏನು ಗೊತ್ತಾಗಲ್ಲ. ಬಂದ ಸದ್ಗುರುಗಳ ಬಲ್ಲಿ ಬಂದಳು. ಗುರುಗಳ ಬಲ್ಲಿ ಬಂದು ಮಠಕರೆ ಹೋಗಿ ಕೇಳೋ ನಡಿ, ಆಶ್ರಮ ಕರೆ ಹೋಗಿ ಕೇಳೋ ನಡಿ, ಗುರುಮನಿಗೆ ಹೋಗರೆ ಕೇಳೋ ನಡಿ ಅಂತ ಬಾಬ. ಗುರುಗಳು ಯಾಕಮ್ಮ ಯಾಕೆ ಹೇಳಕಂತಿದ್ದಿ? ಇಲ್ಲರಿ, ಒಂದ್ ಲಗ್ನಕ್ಕೆ ಬಂದೆ, ನನ್ ಗಂಡ ವಜ್ರ ಸರ ಮಾಡ್ತಿದ್ದ. ಆ ಸರ ಹಾಕೊಂಡು ಚಂದ ಅಂದ ವ್ಯಕ್ತಪಡಿಸ್ಬೇಕಂತ ಬಂದೆ. ಬಂಧು ಬಳಗದ ಲಗ್ನ
ಈಗ ಮುಂಜಾನೆ ಸ್ನಾನ ಮಾಡತನ ಇತ್ರಿ, ಸ್ನಾನ ಮಾಡಕ ಕಾಳು ಹೋಗ್ಬಿಟ್ಟಲ್ಲ, ಎಲ್ಲಿತ್ತೀನೋ ಗೊತ್ತಾಗಲ್ಲ. ಆವಾಗ ಗುರುವಿಗೆ ನೋಡ್ತಾನ, ಸರ ಕೊಳ್ಳಾಗದ, ಹಿಂದ್ ಹಾಕೊಂಡಾಳ, ಗುರುವಿಗೆ ಕಾಣ್ಲಿಕ್ಕತ್ತದ. ಗುರು ಅಂತಾನ, ಏನಂತಾನ, ಚಿಂತೆ ಬಿಡು, ಮೊದಲ ಅಳದು ಬಿಡು, ಕಣ್ಣು ಒರೆಸ್ಕೋ, ಸರ ಆದ ಅಂತ ನಾವು ಗುರು ಮೊದಲು ಕಣ್ಣು ಒರೆಸ್ಕೋ, ಮಾಡಿ ಕಳ್ಕೊ, ಇವತ್ತಿಟ್ಕೋ. ಅವ್ರಿಗೆ ಮೊದಲ ಗುರು ಆದವನ್ ಏನ್ ಮಾಡ್ಬೇಕು, ಯಾವ ದುಃಖ ಅದ ಅದೇನು ದೊಡ್ಡ ದುಃಖ, ಎದಕ್ ಕಳ್ಳಕತ್ತಿದೆ, ಅದೇನು ಭಾರಿ ದೊಡ್ಡದ, ಅದೆಲ್ಲ ಬಿಡು ಮೊದಲು. ದುಃಖ ಎಲ್ಲ ನಿವೃತ್ತಿ ಆಗ್ತದೆ, ಇಲ್ಲಿ ಬಂದಿದೆಲ್ಲ ಮುಗೀತು, ನಿಂದು ಸಮಸ್ಯೆ ಬಗೆಹರಿತು, ಮೊದಲ ಕಣ್ಣೀರ್ ಹಾಕೋದು ಬಿಡು, ಗುರುವಿನ ಬಳಿ ಬಂದಿದೆ, ಆನಂದವಾಗಿರು, ಹೋಗಲ್ಲಿ ಮುಖ ತೊಳ್ಕೋ, ಒಂದು ದೀಪ ಹಚ್ಕೋ, ಶಾಂತವಾಗಿ ಬಂದು ಕೂಡಿಲ್ಲಿ ಅಂತೇಳಿ ಯಾವ ಸಮಸ್ಯೆ ಅದ ಅದನ್ನು ಬಗೆಹರಿಸಿದವನಿಗೆ ಗುರು ಅಂತ. ಅಯ್ಯೋ ಹೌದಾ, ವಜ್ರ ಸರ ಎಷ್ಟು ರೊಕ್ಕ ಕೊಟ್ಟಿದ್ದ ಅಂದು ದಂಡ ಬಿಡ್ತಾನೆ, ನಿನ್ನ ಮನೆಗೆ ಹೋದ್ರೆ ಹಿಡ್ಕೊಂಡು ದುಮ್ಮು ಹಾಕಿ ಗುಮ್ಮತಾನೆ ನೋಡು, ಹೆಂಗ ಇದೆಲ್ಲ ಏನ್ ಮಾಡ್ತಿ ನೋಡ ತಂದಿದ್ದಾನೆ ಗುರು ಅದ. ಆ ಥರ ಅಂದಿದ್ರೆ ಅವ ಗುರು ಅಲ್ಲ, ದನಕಾಯ ಅಂತಾರ. ಮೊದಲು ಶಾಂತಿ ನೆಮ್ಮದಿ, ಶಾಂತಿ ನೆಮ್ಮದಿ, ಶಾಂತಿ ನೆಮ್ಮದಿ. ಆ ಪಾಠ ಅಲ್ಲಿ ಏನಾಯ್ತು, ಆದ ಸರ ಆದ, ಏನಪ್ಪ ಆದ, ಯವ್ವ ಚಿಂತೆ ಮಾಡ್ಬೇಡ, ಸರ ಆದ, ಚಿಂತೆ ಮಾಡ್ಬೇಡ. ಆಕಿಗೆ ಆದ ಕೂಡ್ಲೇನೆ ಏನ್ ಖುಷಿ ಆಯ್ತಲ್ಲ, ಖುಷಿ ಆಗ್ತದಿಲ್ಲ, ಸರ ಆದ, ಚಿಂತೆ ಮಾಡ್ಬೇಡ ಹೇಳಿ ಗುರು ಹೇಳಿದ್ಮೇಲೆ ಸರ ನೋಡಿಲ್ಲ, ಸರ ಮುಟ್ಟಿಲ್ಲ, ಆದ್ರೂ ಅದು ಆದ ಅಂದ್ ಕೂಡ್ಲೆ ಆಕಿಗೆ ಒಂದು ಸಮಾಧಾನ ಆಯ್ತಾ ಇಲ್ಲ, ಆಯ್ತಿಲ್ರಿ? ಆದ ಅಂದ್ ಕೂಡ್ಲೆ ಒಂದು ಸಮಾಧಾನ ಆಗ್ತದ ಇಲ್ಲ? ಎತ್ತಲ್ಲ, ಚಿಂತೆ ಮಾಡ್ಬೇಡ. ಒಂದು ಗಾಡಿ ಕಳ್ಕೊಂಡಿರಿ, ಗಾಡಿ ಅಲ್ಲಿ ಒಂದು ಓಣ್ಯಾಗದ, ಹುಡುಗರು ತಗೊಂಡು ಓಡಾಡ್ಲಕತ್ತವ, ನಿಮ್ ಗಾಡಿ ಸಿಗ್ತದ, ಚಿಂತೆ ಮಾಡ್ಬೇಡ್ರಿ. ಕೂಸದ ಅಲ್ಲಿ ಒಂದ್ ಕಡೆ ಒಬ್ಬರ ಮನ್ಯಾಗ ಆಡ್ಕೋತ ಉಂಡ, ಅಲ್ಲಿ ಒಬ್ಬರ ಮನ್ಯಾಗ ಮಕ್ಕೊಂಡದ, ಚಿಂತೆ ಮಾಡ್ಬೇಡ್ರಿ, ಕೂಸು ಕಳ್ದದ ತಳಬೇಡ್ರಿ ಅಂತ. ಹಿಂಗ ಏನ ಕೂಸು ನೋಡಿಲ್ಲ, ಗಾಡಿ ನೋಡಿಲ್ಲ, ಎತ್ತು ನೋಡಿಲ್ಲ, ಸರ ನೋಡಿಲ್ಲ, ಒಂದೇ ಸಲ ಆದ ಅಂತ ಹೇಳಿ ಹೇಳ್ತಾರಲ್ಲ, ಇದು ಮೂರನೇ ಆವರಣ. ಒಂದನೇದ್ದೇನು ಮಲದೋಷ, ಎರಡನೇದ್ದು ವಿಕ್ಷೇಪ ದೋಷ. ಮಲದೋಷ ಎದರಿಂದ ಹೋಗ್ತದ? ವಿಕ್ಷೇಪ ದೋಷ ಅಂದ್ರೆ ಚಂಚಲತೆ, ಮಲದೋಷ ಅಂದ್ರೆ ವಾಸನ, ಅಲ್ಲ ಹಿಂದಿನ ಜನ್ಮದಾಗ ಮಾಡಿದ ವಾಸನೆಗಳ, ಸಂಸ್ಕಾರಗಳ ವಾಸನೆಗಳೇನದವ, ಆ ವಾಸನೆಗಳ ಬಲನೇ ಮಲದೋಷ. ಅದು ಎದರಿಂದ ಹೋಗ್ತದ? ಗುರುವಿನ ಬಳಿ ಕುಳಿತು ಶ್ರವಣ ಮಾಡಿದ್ರೆ ಹೋಗ್ತದ. ವಿಕ್ಷೇಪ ದೋಷ ಗುರು ಹೇಳಿದ ವಾಕ್ಯಗಳಲ್ಲಿ ಮುಳುಗಿ ಸದಾ ಕಾಲ ಅದನ್ನೇ ವಿಚಾರ ಮಾಡ್ಕೊತಿದ್ರ ವಿಕ್ಷೇಪ ದೋಷ ಹೋಗ್ತದ. ಮತ್ತು ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡಿದ್ರೆ ಈ ಮಲದೋಷ, ವಿಕ್ಷೇಪ ದೋಷಗಳು ಇವೆಲ್ಲ ಹೋಗ್ತವ ಅಂತೇಳಿ ಸಾಕಷ್ಟು ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಹೇಳಿ, ನೆಕ್ಸ್ಟ್ ಕನ್ನಡಿ ಸ್ವಚ್ಛದ, ನಿರ್ಮಲಾದ ಕನ್ನಡಿ. ಮತ್ತೆ ಕನ್ನಡಿ ಅಳ್ಳಾಡ್ತಾ ಇಲ್ಲ, ಕನ್ನಡಿ ಏನಾಗ್ಯದ? ನಿಶ್ಚಲ ಅದ, ನಿರ್ಮಲ ಅದ, ನಿಶ್ಚಲ ಅದ. ಆದ್ರೆ ಅದ್ರ ಮೇಲೆ ಒಂದು ಎರಡು ಟವೆಲ್ಗಳು ಹೊಚ್ಚಿಬಿಟ್ಟಾರ, ಅದ್ರ ಮೇಲೆ ಆವರಣ ಆಗ್ಯದ, ಆವರಣ ದೋಷ. ಅದರೊಳಗೆ ಒಂದನೇ ಆವರಣ ದೋಷ ನಿವಾರಣೆ ಆಯ್ತು. ಎಂತದಪ್ಪ? ಅದು ಆದ, ಅದು ಆದ, ಅದು ಆದ. ದೇವರಿದ್ದಾನ, ಚಿಂತೆ ಮಾಡ್ಬೇಡಪ್ಪ. ಯಾಕೆ ಚಿಂತೆ ಮಾಡ್ತಿ? ದೇವರದನ, ಗುರು ಅದನ, ದೇವರದನ, ಗುರು ಅದನ, ಚಿಂತೆ ಮಾಡಬೇಡ. ದೇವರದನ ಅಂತ ಎಲ್ಲಿ ಅದನ? ದೇವರು ಎಲ್ಲಿ ಕಣ್ಣಿಗೆ ಕಾಣಂಗಿಲ್ಲ, ನಡಿ ರಾಯಚೂರಿಗೆ ಹೋಗೋಣ, ಸಿಗ್ತಾನ, ಅಲ್ಲಿ ದೇವರೇ ಸಿಗ್ತಾನ, ನಡಿ ಅಂತ ಹೇಳಿದ್ರೆ ಗುರುಗಳ ಮೇಲೆ ಕರ್ಕೊಂಡ್ಬಂದ್ರೆ ದೇವರೇ ಗುರು ಆಗಿ ಕೂತಿರ್ತಾನೆ. ಹೌದಾ ಇಲ್ಲ? ಯಾರನ್ನ ನೀವು ಗುರು ಅಂತ ಪಾಲಿಸ್ತೀರಿ ಅವನೇ ದೇವರೇ ಗುರುವಿನ ಸ್ವರೂಪದಲ್ಲಿ ಅಲ್ಲಿ ಕೂತಿರ್ತಾನೆ. ಶಿವನೇ ಗುರು, ಗುರುವೇ ಶಿವನು ಅಂತ ಹೇಳಿಕೆ ಬಸವಣ್ಣವ್ರ ವಚನ. ದೇವರೆಲ್ಲ ಇದನ್ನ ಅಂತಂದ್ರೆ ಹಿಂಗ್ಯಾಕ ಹಚ್ಚಿತ್ ನಮ್ಮ ಮಳೆ ಬರ ಅಂತಂದ್ರೆ ಅಲ್ಲಿ ಅದನ್ನ ಬಾ ಕರ್ಕೊಂಡ್ಬರ್ಬೇಕು. ಅವ್ರಿಗೆ ಕರ್ಕೊಂಡ್ಬಂದಾಗ ಆದ ಅಂತ ಏನ್ ಹೇಳ್ತಾನಲ್ಲ, ಹೇಳಿದ ಕ್ಷಣವೇ ಏನ್ ಸಮಾಧಾನ ಆಗ್ತದ. ಇದಕ್ಕೆ ಏನಂತಾರಪ್ಪ ಅಂದ್ರೆ ಅಸತ್ವಪಾದಕ ಆವರಣ ನಿವೃತ್ತಿ ಆಯ್ತು. ಆಕೆ ಏನಾಯ್ತು? ಅಸತ್ವಪಾದಕ ಆವರಣ ನಿವೃತ್ತಿ ಆಯ್ತು. ಹತ್ತನೇದವ ಅದನ ದಶಮ ಇದ್ದಾನೆ, ಅಳಬ್ಯಾಡ್ರಿ ಅಂತೇಳಿ
10ನೇದವ ಅದಾನ ಅಂತಿಷ್ಟು ಹೇಳಿದ್ರೆ ಸಾಕು 9 ಮಂದಿ ಅಳ್ಳಕತ್ತಿದ್ರು. 10 ಮಂದಿ ಅಳ್ಳಕತ್ತಿದ್ರು ಅವ್ರು. 10 ಮಂದಿ ಅಳ ಟೈಮ್ನೊಳಗ 10ನೇದವ ಅದಾನ ಅಳಗಾಡ್ರಿ ಕಳ್ಕೊಂಡಿಲ್ಲ ಅಂದಾಗ ಅವ್ರಿಗೆ ಏನಾಯ್ತು, ಅದಾನ ಅಂದ್ರೆ ಸಾಕು ಸಮಾಧಾನ ಆಯ್ತು. ಇದಕ್ಕೆ ಯಾವ ಆವರಣ ಅಂತಾರಂದ್ರ ಅಸತ್ವ ಪಾದಕ ಆವರಣ. ಒಂದು ಆವರಣ ದೋಷ ಹೋಯ್ತು. ಇನ್ನ ಒಂದು ಆವರಣ ಅದ, ಯಾವುದು ಸರ ಆದ ಅಂದ್ಕೂಡ್ಲೇನೆ ಆಯ್ತು ಬಿಡ್ರಪ್ಪ ಬೇಷ್ ಆಯ್ತು, ಸರ ಆದಂದ್ರೆ ಬೇಷ್ ಆಯ್ತು ಅಂತ ಹೇಳಕ್ಕೆ ಆಕೆ ಯಾಕೆ ಸಮಾಧಾನ ಮಾಡ್ಕೊಂಡು ಓದ್ತಾಳೇನು? ಎಷ್ಟ ಆದ ಚಿಂತೆ ಮಾಡ್ಬೇಡ ಅಂದ್ರೆ ಅಷ್ಟಕ್ಕೆ ಸಮಾಧಾನ ಆಗ್ತಾರೇನು? 10ನೇದವ ಅದನ್ನ ಚಿಂತೆ ಮಾಡ್ಬೇಡ ಅಂದ್ರೆ ಅಷ್ಟೇ ಸಮಾಧಾನ ಸಾಕೇನು? ಮುಂದೇನ್ ಮಾಡ್ತಾಳಕ್ಕೆ? ಸರ ಆದಂದೆಲ್ಲಪ್ಪ ಕೊಡಪ್ಪ, ಎಲ್ಲದ ತೋರಿಸಿ ಕೊಡಪ್ಪ ಅಂತಲ್ಲ ಇಲ್ಲ. ನೆಕ್ಸ್ಟ್ ಸಲ ಬೇಕಂತಲ್ಲ ಇಲ್ಲ ಆಕೆ. ಆದಂದ್ರೆ 10ನೇದವ ಅದನ್ನ ಅಂದ್ರೆ ಒಂದು ಸಮಾಧಾನ ಆಯ್ತು. 1ನೇ ಸಮಾಧಾನಕ್ಕೆ ಏನಂತಾರ? ಅಸತ್ವ ಪಾದಕ ಆವರಣ ನಿವೃತ್ತಿ ಅಂತಾರ. ಮತ್ತದು ಬೇಕಲ್ಲ, ಬರೀ ಆದ ಹೇಳಿದ್ರೆ ಹೆಂಗ್ ಬಿಡ್ತಾನ ಅವ್ರು? ಕೊಡು ಅಂತ ಆಕೆ ಸರ. ಅದಕ್ಕೆ ಕಣ್ಣು ಮುಚ್ಕೋ ಅಂತಾನೆ. ಕಣ್ಣು ಮುಚ್ಕೊಂಡು ಜೈ ಶುದ್ಧ ಬ್ರಹ್ಮ ಜೈ ಶುದ್ಧ ಬ್ರಹ್ಮ ಅನ್ಕೋತಿರೋ ಮಂತ್ರ ಬರ್ತದ ನೋಡಂತಾನ. ಅವಕಾಶಕ್ಕೆ ಕೈ ಜೋಡಿಸ್ಕೊಂಡು ಜೈ ಶುದ್ಧ ಬ್ರಹ್ಮ ಜೈ ಶುದ್ಧ ಬ್ರಹ್ಮ ಅಂತಿರ್ತಾರ. ಅವಕಾಶಕ್ಕೆ ಕೊಳ್ಳಂತಾರ ಹಿಂದಿದ್ದು ಮುಂದಕ್ಕೆ ತಂದು ಹಾಕ್ತಾನ, ಬಿಡ್ತಾನ ಅಕ್ಕಿ ಕೊಳ್ಳಂತಾರ. ಈ ಕಣ್ ತೆರಿತಾಯಿ ಅಂತಾನ. ಕಣ್ ತೆರೆದು ನೋಡ್ತಾಳ, ಸರ ಸಿಕ್ತಲ್ಲ, ಯಪ್ಪ ಸಿಕ್ತಲ್ಲ. ಅದೇನಾಯ್ತು? ಅಭಾನ ಪಾದಕ ಆವರಣ ನಿವೃತ್ತಿ ಆಯ್ತು. ಎತ್ತು ಸಿಕ್ತು. ಎತ್ತಿನ ಮೇಲೆ ಕೂತಿದೀನಿ, ಕೂತಿದ್ರೆ ಎತ್ತದ ಅಂತ ಹೇಳ. ನಿನ್ನ ಕೊಳ್ಳಾಗ ಇದ್ದು ಸರ ಹಿಂದಿದ್ದದ್ದು ಮುಂದೆ ಹಾಕಿ ಇಲ್ಲೇ ಅದ ನೋಡು ಅಂದ. ಕೂಸ ಅದೇ ಓಣ್ಯಾಗದ, ಬಗ್ಲನ್ ಮನೆ ಮುಂದೆ ಮಕ್ಕೊಂಡದ. ಕರ್ಕೊಂಡೋಗಿ ತೋರಿಸಿದ್ರು. 10ನೇದವ ಎಣಿಸಿ ತೋರಿಸಿದ್ರು. 10ನೇದವ ದಶಮ ನೀನೇ ಇದ್ದೀಯಾ ಅಂತ ತೋರಿಸಿದ್ರು. ಈ ರೀತಿ ಆ ವಸ್ತು ಕೈವಶ ಆದಾಗ ಏನಾಯ್ತು? ಆನಂದ. ಅಭಾನ ಪಾದಕ ಆವರಣ ನಿವೃತ್ತಿ ಆಯ್ತು. ಅಸತ್ವ ಪಾದಕ ಆವರಣ ಅಂದ್ರೆ ಹೆಂಗಿರ್ತದ? ಎಂಗೇಜ್ಮೆಂಟ್ ಆದ ಹುಡುಗಿ ಇದ್ದಂಗ. ಹುಡುಗ ಹುಡುಗಿ ಎಂಗೇಜ್ಮೆಂಟ್ ಆಗ್ಯದ ಅವ್ರಿಗೆ. ಅವ್ರೇನೋ ಸಂಸಾರದಾಗ ಒಂದು ಸುಖ ಆದ ಅಂತ ತಿಳ್ಕೊಂಡು ಎಂಗೇಜ್ಮೆಂಟ್ ಆಗಿ ಅವರು ಇಬ್ರು ಮಾತಾಡಿ ಒಬ್ರಿಗೊಬ್ಬರು ನೋಡಿ ದೂರ ದೂರ ಇದ್ದು ಸಂತೋಷ ಪಡ್ತಿರ್ತಾರಲ್ಲ, ಅದು ಎಂಗೇಜ್ಮೆಂಟ್ ಆಗಿದ್ದು. ಮುಂದೆ ತಾಳಿ ಕಟ್ಟಿಕೊಂಡು ಮುಂದುವರಿತಾರಲ್ಲ, ಅದ್ಯಾವುದು? ಅಭಾನ ಪಾದಕ ಆವರಣ. ಎಂಗೇಜ್ಮೆಂಟ್ ಆದಾಗ ಈಕಿನೇ ನನ್ನ ಹೆಂಡತಿ ಅಂತ ಅವನ್ ತಲೆಗ, ಇವನೇ ನನ್ನ ಗಂಡ, ಇನ್ನ ಗಂಡ ಇಲ್ಲ, ಹೆಂಡತಿಯಾಗಿಲ್ಲ, ಇನ್ನ ಏನೇನು ಇಲ್ಲ. ಒಂಚೂರು ಅವ್ರ ಮೈ ಬಿಸಿ ಆದ್ರೆ ಇವ್ರು ಚಿಂತೆ ಮಾಡ್ತಾರೆ, ಇವ್ರ ಮೈ ಬಿಸಿ ಆದ್ರೆ ಅವ್ರು ಚಿಂತೆ ಮಾಡ್ತಾರೆ. ಯಾಕ? ಎಂಗೇಜ್ಮೆಂಟ್ ಆಗ್ಯದ. ಅಸತ್ವ ಪಾದಕ ಆವರಣ ಆಗ್ಯದಲ್ಲಿ. ಆವರಣ ಭಂಗ ಆಗ್ಯದ. ಯಾರು ನನ್ನ ಹೆಂಡತಿ ಅಂತ, ಯಾರು ನನ್ನ ಗಂಡ ಅಂತೇಳಿ ಒಂದ್ ಸ್ವಲ್ಪ ಗೊತ್ತಾಗ್ಯದ. ಇನ್ನ ಗಂಡ ಹೆಂಡತಿ ಆಗಿಲ್ಲ, ಅವ್ರು ಇನ್ನ ತಾಳಿ ಕಟ್ಕೊಂಡಿಲ್ಲ. ಅದು ಎಂಗೇಜ್ಮೆಂಟ್ ಆಗೋದಕ್ಕಿಂತ ಮೊದಲ ಅವ್ರಿಗೆ ಡೆಡ್ ಆಗಿ ದವಾಖಾನೆಗೆ ಅಡ್ಮಿಟ್ ಆದ್ರೆ ಇವ್ರು ಏನಾದ್ರು ಚಿಂತೆ ಮಾಡ್ತಿದ್ರಿ ಅನ್ರಿ? ಅವ್ರಿಗೆ ಏನಾದ್ರೆ ಇವ್ರಿಗೆ ಏನ್ ಚಿಂತೆ? ಎಂಗೇಜ್ಮೆಂಟ್ ಆದ್ಮೇಲೆ ಬಂತು ನೋಡಿ ಭ್ರಮ ಒಕ್ಕಬಿಟ್ಟು. ಮುಂದ ಭ್ರಮ ಗಂಟ್ ಅಂತ ಒಂದು ಭ್ರಮ ಗಂಟ ಹಾಕ್ತಾರೆ ಲಗ್ನದಾಗ. ಅದು ದೊಡ್ಡ ಭ್ರಮ ಗಂಟ. ಅದು ಬ್ರಹ್ಮಗಂಟ. ಸುಳ್ಳು ಹೇಳ್ತಾರೆ. ಬ್ರಹ್ಮಗಂಟ ಅಂದ್ರೆ ಇಲ್ಲಿ ನಿಶ್ಚಂದಾತನ ಸಂಗಟ ಹಾಕೊಳ್ಳೋದು ಬ್ರಹ್ಮಗಂಟ. ನೀವೇನ್ ಗಂಡ ಹೆಂಡತಿ ಹಾಕೊಂಡಿರಿ, ಅದು ಭ್ರಮ ಗಂಟ, ಅದು ಸುಳ್ಳು ಗಂಟ. ಅದು ಯಾವಾಗ ಕರೆ ಅನ್ಸ್ಲಿಕ್ಕತ್ತದ? ಇದು ಕರೆ ಅನ್ಸ್ಲಿಕ್ಕತ್ತದ, ಅದು ಕರೆ ಅನ್ಸ್ಲಿಕ್ಕತ್ತದ. ಬ್ರಹ್ಮಗಂಟೆ ಅಂದ್ರೆ ಸುಳ್ಳು ಇರ್ತದೇನ್ರಿ? ಸತ್ಯದ ಗಂಟು. ಜನ್ಮಾಂತರಕ್ಕೆ ನಿಮ್ ಸಂಗಟ ಬರೋ ಗಂಟದು. ಹಿಂದಿನ ಜನ್ಮದಾಗ ಗಂಟು ಹಾಕೊಂಡಿದ್ದಕ್ಕೆ ಈ ಜನ್ಮದಾಗೂ ಬಂದಿರಿ. ಇದೇ ನಿಮ್ಮ ಹೆಂಡತಿ, ನಿಮ್ಮ ಗಂಡ, ನಿಮ್ಮ ಮಕ್ಕಳು ಮುಂದಿನ ಜನ್ಮಕ್ಕೆ ಜೊತೆಯಾಗಿ ಬರ್ತಾರಂತ ಏನಾರ ಗ್ಯಾರಂಟಿ ಅದ ಏನು? ಹಿಂದಿನ ಜನ್ಮದವ್ರು ಯಾರ್ಯಾರ ಬಂದಾರೇನು? ಹಿಂದಿನ ಜನ್ಮದಾಗ
ನಾವು ನಿಮ್ಮ ಹೆಂಡತಿಯಾಗಿದ್ದೆವು, ಇಂಥ ಸುಂದರವಾದ ಹೆಂಡತಿಯನ್ನ ಬಿಟ್ಟು ಸತ್ತೋಗಿರಿ ಬರ್ರಿ ಅಂತ ಯಾವತ್ತರ ಕರೆಗಳೇನು? ನಾನು ನಿನ್ನ ಗಂಡನಾಗಿದ್ದೆ, ಇಂಥ ಸೌಕಾರದಿನಿ, ನನ್ನ ಬಿಟ್ಟು ಸತ್ತೋಗಿರಿ, ಬಾ ಈ ಒಂದು ಸೌಕಾರಕ್ಕೆ ಅನುಭವಿಸು ಬಾ, ತ್ಯಾರದ ಕರೆದರೇನು? ಏನಿಲ್ಲ. ಭ್ರಮಾಗಂಟ, ಬ್ರಹ್ಮಗಂಟ, ಭ್ರಮಾಗಂಟ. ಈ ನಿಶ್ಚಲ್ದಾಸನ ಸಂಗತಿರೋದು ಎಂತ ಗಂಟು? ಬ್ರಹ್ಮಗಂಟು. ಸಂಸಾರವಾಗಿರೋದು ಭ್ರಮಾಗಂಟು. ಈಗೇನಾಯ್ತು? ಭ್ರಾಂತಿ ಜನ್ಯವಾಗಿದೆ. ಈಗ ನಮಗೇನಾಗಬೇಕಾಗಿದೆ? ಭ್ರಾಂತಿ ಅಂದ್ರೆ ಏನಂತ ತಿಳಿತಾ? ಮೋಕ್ಷ ಅಂತ ಏನು ಬೈಸ್ಲಕತ್ತೀರಿ, ಅದು ಮೋಕ್ಷ ನಿಮ್ಮಲ್ಲೇ ಇಟ್ಟುಕೊಂಡು ನೀವೇ ಆ ಮೋಕ್ಷ ಸ್ವರೂಪರಾಗಿ ನಿಮ್ಮನ್ನೇ ನೀವು ಹುಡುಕ್ತಾ ಇದ್ದೀರಿ. ಅದೇ ಭ್ರಾಂತಿ. ಅದಕ್ಕೆ ಭ್ರಾಂತಿ ಅನ್ನೋದೊಂದು ಶಬ್ದ ತಿಳಿಸೋದ್ರ ಸಲುವಾಗಿ ಇಷ್ಟು ಕಥೆಯಾಗಿದೆ. ತಾನಲ್ಲದರಲ್ಲಿ ತಾನು ಎಂಬ ಬುದ್ಧಿಗೆ ಭ್ರಾಂತಿ ಎಂದು ಕರೆಯುತ್ತಾರೆ. ನೀವು ಶರೀರನೇ ನಾನು ಅಂತ ತಿಳ್ಕೊಂಡಿರಿ. ತಿಳ್ಕೊಂಡು ಏನಾಗ್ಯದ? ತಾನಲ್ಲದರಲ್ಲಿ ಶರೀರ ನಾನು ಅಂತೇಳಿ ತಿಳ್ಕೊಂಡು ಆ ಆತ್ಮನಿಂದ ನಿಮ್ಮನ್ನು ನೀವು ಭಿನ್ನವಾಗಿ ಬ್ರಹ್ಮನೇ ನಿಮ್ಮ ಶರೀರ ಆಗ್ಯದ? ಇಲ್ಲ. ಬ್ರಹ್ಮನೇ ನಿಮ್ಮ ಸೂಕ್ಷ್ಮ ಸ್ಥೂಲ ಶರೀರ, ಬ್ರಹ್ಮನೇ ನಿಮ್ಮ ಸೂಕ್ಷ್ಮ ಶರೀರ, ಬ್ರಹ್ಮನೇ ನಿಮ್ಮ ಕಾರಣ ಶರೀರ, ಎಲ್ಲನೂ ಬ್ರಹ್ಮನೇ ಆಗ್ಯದ? ಇಲ್ಲ. ಎಲ್ಲನೂ ಬ್ರಹ್ಮನೇ ಆಗಿ ಬ್ರಹ್ಮ ಸ್ವರೂಪನೇ ಇಟ್ಟುಕೊಂಡು ಏನ್ ಮಾಡ್ಲಕತ್ತೀರಪ್ಪ ಅಂತಂದ್ರೆ ನಿಮ್ಮ ಸ್ವರೂಪವನ್ನು ನೀವು ಹುಡುಕ್ಲಕತ್ತೀರಿ. ಬ್ರಹ್ಮನಿಂದ ಭಿನ್ನವಾದಂತ ಒಂದು ಶರೀರವನ್ನ ಕಲ್ಪನೆ ಮಾಡಿಕೊಂಡು ಆ ಶರೀರ ನಾನು ಅಂತ ತಿಳ್ಕೊಂಡು ನಿಮ್ಮ ಶರೀರದಿಂದ ಬ್ರಹ್ಮ ಅನ್ನೋದೊಂದೇನೋ ಸಪರೇಟ್ ಎಲ್ಲೋ ಇರ್ತದಂತ ತಿಳ್ಕೊಂಡು ಅದನ್ನೊಬ್ಬ ಯಾವನೋ ಹೊರಗ ಗುರು ಸ್ವಾಮಿ ಅನ್ನೋನು ತೋರಿಸ್ತಾನ ಅಂತ ತಿಳ್ಕೊಂಡು ಏನದಿರಿ, ಇದಕ್ಕೆ ಭ್ರಾಂತಿ ಅಂತ. ಸ್ವಲ್ಪ ಸೀರಿಯಸ್ ಆಗ್ತದ ಮ್ಯಾಟರ್. ಇನ್ ಮುಂದೆ ಬಹಳ ಕಾನ್ಸಂಟ್ರೇಷನ್ ಅಂತ ಕೇಳಬೇಕು. ತಾನಲ್ಲದ ಅದರಲ್ಲಿ ತಾನು ಎಂಬ ಬುದ್ಧಿಗೆ ಭ್ರಾಂತಿ ಎಂದು ಕರೆಯುತ್ತಾರೆ. ಪರಮಾನಂದ ಮಿಲಾಪಸು ಜೋ ಶಿಷ್ಯ ಚಹೈಸು ಜಾನ. ಏ ಜಾಣ ಶಿಷ್ಯನೇ, ನೀನು ಯಾವ ಪರಮಾನಂದವನ್ನ ಬಯಸುತ್ತಿದ್ದೀಯಾ? ಜನ್ಮಾಧಿಕ ದುಃಖ ನಾಶ ಪುನಿ. ಮತ್ತೇನ್ ಬಯಸಕತ್ತಿದಿ? ಜನನ ಮರಣದ ದುಃಖವನ್ನ ಕಳ್ಕೋಬೇಕಂತ ಬಯಸ್ತಾ ಇದ್ದೀಯಲ್ಲ, ಇದು ಭ್ರಾಂತಿ ಜನ್ಯ ತೀಹಿಮಾನ. ಇದು ಭ್ರಾಂತಿಯಿಂದ ನಿನ್ನ ಬೇಡಿಕೆ ಆಗ್ಯದಪ್ಪ. ನೀನು ಏನದಿ? ದುಃಖರಹಿತನೇ ಇದ್ದೀಯಾ, ದುಃಖರಹಿತ ಬ್ರಹ್ಮ. ನೀನೇನಿದೆ? ಪರಮಾನಂದ ಸ್ವರೂಪ ಬ್ರಹ್ಮನೇ ಇದ್ದೀಯಾ. ಆದ್ರೆ ಆ ಒಂದು ನಿನ್ನ ಸ್ವರೂಪದಿಂದ ಭಿನ್ನವಾಗಿದ್ದೇನೆ ಅಂತ ನೀನೇನೋ ಬೇರೆ ತಿಳ್ಕೊಂಡು ನಿನ್ನ ಸ್ವರೂಪದ ಬಗ್ಗೆ ನೀನೇ ಭಿಕ್ಷೆ ಬೇಡ್ಲಕತ್ತಿದಿ. ಹೆಂಗ್ ಮಾಡ್ಬೇಕಿಂಗ? ಇದು ಭ್ರಾಂತಿ ಜನ್ಯ. ಭ್ರಾಂತಿಯ ಸ್ವರೂಪವನ್ನ ಪರಮಾನುಭವ ಬೋಧೆಯಲ್ಲಿ 3ನೇ ಸಂಧಿಯಲ್ಲಿ ಶ್ರೀಮನ್ ನಿಜಗುಣರು ಬರೆಯುತ್ತಿದ್ದಾರೆ. ಪರಮಾನುಭವ ಬೋಧೆ ಮೊದಲು ಹೇಳಿದ್ರು. ಎಲ್ಲ ನಿಜಗುಣರ ಪದ್ಯಗಳೆಲ್ಲ ವಿಶ್ಲೇಷಣೆ ಮಾಡಿದ್ರ? ಹೇಳಿದ್ದೇವಲ್ಲ, ಮೊದಲೇನು ಮಾಡಿದ್ರ? ಸಂಜೆ ಪಾಠದಾಗ ಆಯ್ತು. ಈಗ ಪರಮಾನುಭವ ಬೋಧೆಯಲ್ಲಿ ನಿಜಗುಣರು ಹೇಳ್ತಾರ. ಏನ್ ಹೇಳ್ತಾರ? ತನುವನೇ ತಾನೆಂಬ, ತನು ತನ್ನದೆಂಬ, ತನು ಮುಖ್ಯ ಜಡವಿದು ನಿಜವೆಂಬ. ಇದು ತನುವೇ ತಾನು ಅಂತ ತಿಳ್ಕೊಂಡನ, ತಾನೇ ಶರೀರ ಅಂತ ತಿಳ್ಕೊಂಡನ. ತನು ತನ್ನದೆಂಬ, ಈ ಶರೀರ ನನ್ನದು ಅಂತ ತಿಳ್ಕೊಂಡನ. ತನು ಮುಖ್ಯ ಜಡ ಅಂತೇಳಿ ಈ ತನುವೇ ಮುಖ್ಯವಾದ ಒಂದು ಜಡ ವಸ್ತು ಇದ್ರೂ ಸಹಿತ ಇದೇ ಮುಖ್ಯ ಅಂತ ಚೈತನ್ಯವನ್ನ ಮರೆತು ಬರೀ ಜಡ ವಸ್ತುವನ್ನೇ ಮುಖ್ಯ ಮಾಡೋಣ. ಶರೀರವೇ ನಾನು ಎಂದು ತಿಳಿದುಕೊಂಡಿರುವುದೇ ಭ್ರಮೆ. ಶರೀರವೇ ನನ್ನದು ಎಂದು ತಿಳಿದುಕೊಂಡಿರುವುದೇ ಭ್ರಮೆ. ಭ್ರಮೆಯಲ್ಲಿ 2 ಪ್ರಕಾರ. ಒಂದು ಸಂಶಯ ಭ್ರಾಂತಿ, ಇನ್ನೊಂದು ನಿಶ್ಚಯ ಭ್ರಾಂತಿ. ಮತ್ತು ಭ್ರಮೆ ಒಳಗೆ ಮತ್ತೆ ಶಾಸ್ತ್ರ ಚಾಲು ಆಗ್ತದ.
ಶಾಸ್ತ್ರ ಚಾಲು ಆಯ್ತು, ಅದು 2 ಪ್ರಕಾರ, ಇದು 3 ಪ್ರಕಾರ ಅಂತ ಹೇಳ್ತಾರಲ್ಲ. ಭ್ರಮೆ ಅಂದ್ರೆ ಒಂದು ಆದ್ರೆ ಸಾಕಾಗಂಗಿಲ್ಲ. ಹಿಂಗಿರ್ಬೇಕು. ಶಾಸ್ತ್ರ ವಾಸನೆ ತಗೊಂಡು ಇನ್ನೊಂದಿಟ್ಟು ವಾಸನೆ ಬಿಡ್ಲಕ್ಕೆ ಹೋಗಬಾರದು. ಅದು 2 ಪ್ರಕಾರ ಅಂತ ಹೇಳಿ ಚಾಲು ಮಾಡ್ತಾರಲ್ಲ. ಅದಕ್ಕೇನಂತಾರ ಅಂದ್ರೆ ಕೂದಲು ಸೀಳ ಕೆಲಸ ಅಂತಾರೆ. ಇದಕ್ಕೆ ಕೂದಲ ಅಡ್ಡರೆ ಸೀಳ್ರಿ, ಉದ್ದರೆ ಸೀಳ್ರಿ, ಹೆಂಗ ಸೀಳಿದ್ರು ಅದ್ರ ಏನಾರ ಸಿಗುತ್ತದೇನು? ಮತ್ತ ಏಸ್ ತುಕಡಿ ಮಾಡಿದ್ರು ಅದಕ್ಕೇನಂತಾರ? ಕೂದಲನೇ ಅಂತಾರ. ಅದಕ್ಕಿದು ಶಾಸ್ತ್ರ ಅಂದರೆ ಕೂದಲ ಸೀಳುವ ಕೆಲಸ ಅಂತ ತಿಳ್ಕೊಂಡು ಅದನ್ನು ಭಾರಿ ಚಂದ ಕುಂತು ಭ್ರಮೆಯಲ್ಲಿ 2 ಪ್ರಕಾರ ಅಂತೇಳಿ ಮತ್ತೊಂದು 2 ರೀತಿ ಭ್ರಮೆಗಳು, ಅದ್ರಾಗ ಮತ್ತೆ 4 ಪ್ರಕಾರ ಅಂತೇಳಿ ಮತ್ತೊಂದು ಅದೇ ಕೂದಲ 2 ಹೋಗಿ 4, 4 ಹೋಗಿ 8, 1 ತಾಸು ಪ್ರವಚನ ಹೇಳಿದ್ರು ಅದು ಒಂದು ಭ್ರಮೆನೇ ಅಷ್ಟೇ, ಮತ್ತೊಂದು ಏನು ಅಲ್ಲ. ಅದಕ್ಕೆ ಶಾಸ್ತ್ರ ವಾಸನೆಗೆ ಬಲಿಯಾಗಬೇಡ್ರಿ. ಒಬ್ಬರು ಪರಮಾನುಭವ ಬೋಧೆ ಶಾಸ್ತ್ರ ಹೇಳಂತವ್ರು ಎಕ್ಸ್ಪರ್ಟ್ ಬಹಳ ಚಂದ ಕೂತು ಶಾಸ್ತ್ರ ಹೇಳ್ತಿದ್ರು. ಆದ್ರ ಸ್ವಭಾವದೊಳಗ ಯಾವುದೇ ರೀತಿಯ ಒಂದು ಉನ್ನತೀಕರಣ ಇರಲಿಲ್ಲ. ಹೀಗಾಗಿ ಏನ್ ಮಾಡ್ಬಿಟ್ಟವು, ಈ ಶಾಸ್ತ್ರ ವಾಸನೆಗೆ ತಾವು ಬಲಿಪಶು ಆಗ್ಯಾರ, ಮತ್ತ ಇನ್ನೊಬ್ಬರಿಗೆ ಬಲಿಪಶು ಮಾಡ್ತಾರ ಅಂತೇಳಿ ಅವ್ರ ಶಾಸ್ತ್ರ ಬಂದ್ ಮಾಡ್ಬಿಟ್ಟವು. ಯಾಕಂದ್ರೆ ನಮ್ಮಲ್ಲಿರೋ ಗಿರಾಕಿಗಳೆಲ್ಲ ಶಾಸ್ತ್ರ ಕೇಳಿದ ಗಿರಾಕಿಗಳೇ ಹೇಳೋದು. ಆ ಶಾಸ್ತ್ರ ಕೇಳೋದು, ಶಾಸ್ತ್ರ ಹೇಳೋದು, ಶಾಸ್ತ್ರ ಕೇಳೋದು, ಶಾಸ್ತ್ರ ಹೇಳೋದು. ಎಷ್ಟು ಭ್ರಮೆ ಬಗ್ಗೆ ಶಾಸ್ತ್ರ ಕೇಳಿ ಹೇಳಿ ತಾನು ಭ್ರಮೆ ಅಂದ್ರೆ ಏನಂತ ಗುರುತಿಸಿಕೊಳ್ಳಿಲ್ಲ, ತನ್ನೊಳಗಿರುವ ಭ್ರಮೆಯನ್ನ ಕಳ್ಕೊಳ್ಳತ್ತ ಪ್ರಯತ್ನ ಮಾಡ್ಲಿಲ್ಲ ಅಂತಂದ್ರ ಇಂಥ ಶಾಸ್ತ್ರಿಗಳು ತಗೊಂಡು ಏನ್ ಬೆಂಕಿ ಹಚ್ಚಬೇಕು? ಎದಕ್ಬೇಕಿದೆ ಶಾಸ್ತ್ರ? ಪ್ರಾಕ್ಟಿಕಲ್ ಆಗಿ ನನ್ನೊಳಗೆ ಏನ್ ಭ್ರಮೆ ಅದ ಅನ್ನೋದು ಗುರುತಿಸಿಕೊಂಡು ಅದನ್ನ ಕಳ್ಕೊಳ್ಳೋದು ಬಿಟ್ಟು ಶಾಸ್ತ್ರದ ವರ್ಣನೆ ಮಾಡ್ಲಕ್ ಹೋಗೋದು. ಅದಕ್ಕೊಂದು ದೊಡ್ಡ ಗ್ರಂಥ ಇಟ್ಕೊಳ್ಳೋದು, ಅದಕ್ಕೊಂದು ಡಿಕ್ಷನರಿ ಇಟ್ಕೊಳ್ಳೋದು, ಅದಕ್ಕೊಂದು ದೊಡ್ಡ ಅರ್ಥಗಳು ಮಾಡಿ ಹೇಳೋದು, ಏನೆಲ್ಲ ಮಾಡಿ ತನ್ನೊಳಗಿನ ಭ್ರಮೆನೇ ಕಳ್ಕೊಳ್ಳಿಲ್ಲ ಅಂದ್ರೆ ಇಂಥ ಬೇವಕೂಫು ಶಾಸ್ತ್ರಿಗಳು ತಗೊಂಡು ಏನ್ ಮಾಡ್ತೀರಿ? ತನ್ನೊಳಗಿನ ಭ್ರಮೆ ಕಳ್ಕೊಂಡವ್ ಇದ್ನು ಅಂತಂದ್ರ ಅವನು ನಾಲಿಗೆ ನಿಂತ, ಯಾರು ಈ ಭ್ರಮೆ ಕಳ್ಕೊಂಡಿರ್ತಾರೋ ಅವ್ರ ನಾಲಿಗೆ ನಿಂತ ಒಂದು ವಾಕ್ಯ ಹೊರಗೆ ಬಂತು ಅಂತಂದ್ರೆ ಮುಂದೆ ಕೂತವ್ರ ಭ್ರಮೆ ಕಳೆದೋಗ್ಬಿಡ್ತು. ಆಶೀರ್ವಾದ ಇರ್ತದ ಅವನ ವಾಕ್ಯದೊಳಗೆ, ಆಶೀರ್ವಚನ ಇರ್ತದ, ಪರಮಾನಂದ ಇರ್ತದ. ಪುಸ್ತಕದೊಳಗ ಹುಡುಕಾಡಿದ್ರೆ ಆಗಂಗಿಲ್ಲ, ಅದು ಮಸ್ತಕದೊಳಗಿನ ಭ್ರಮೆ ಕಳ್ಕೋಬೇಕು. ಪುಸ್ತಕದೊಳಗಿನ ಭ್ರಮೆ ಅರ್ಥ ಮಾಡ್ಕೊಂಡ್ರೆ ಏನೇನು ಉಪಯೋಗ ಇಲ್ಲ. ಅದಕ್ಕೆ ಈ ಶಾಸ್ತ್ರ ಬೇಡ. ಇಲ್ಲೇನದ ಭ್ರಮೆಯಲ್ಲಿ 2 ಪ್ರಕಾರ, ಒಂದು ಸಂಶಯ ಭ್ರಾಂತಿ, ಇನ್ನೊಂದು ನಿಶ್ಚಯ ಭ್ರಾಂತಿ. ಭ್ರಮೆ ಅಂದ್ರೇನು, ಭ್ರಾಂತಿ ಅಂದ್ರೇನು ಹೇಳ. ಭ್ರಮೆ ಅಂದ್ರೇನು, ಭ್ರಾಂತಿ ಅಂದ್ರೇನು, ಇದು ಶಾಸ್ತ್ರ ನಾಳೆ ಕಂಟಿನ್ಯೂ ಮಾಡೋಣ. ಇಬ್ರು ಗಂಡ ಹೆಂಡತಿ ಅಂದ್ರೆ ಇಬ್ಬರೇ ಇರ್ತಾರೆ. ಎಷ್ಟು ಮಂದಿ ಇರ್ತಾರೆ? ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಮಕ್ಕಳು ಆಗಿದ್ದಿಲ್ಲ, ಬಹಳ ಹರಕೆ ಹೊತ್ತು, ಬಹಳ ಕಷ್ಟ. ಏನೋ ಒಂದು ಮಾಡಿ ಮುಂಬೈಗೆ ಹೋಗಿ 9 ತಿಂಗಳು ಅಲ್ಲೇ ಅಲ್ಲಾಡ್ಲಾರ್ದಂಗ ಒಂದು ಮಂಚಕ್ಕೆ ಬಿದ್ದು ಒಂದು ಕೂಸು ಹಡ್ಕೊಂಡು ಬಂದ್ರು, ಖರೀದಿ ಮಾಡ್ಕೊಂಡು ಬಂದ್ರು. ಮುಂಬೈಗೆ ಹೋಗಿ ತಂದವರೆಲ್ಲ ತಾನೇ ಹಡ್ದು ಮಕ್ಳು ಇರಲ್ಲ, ಅವು ಏನೇನೋ ಮಾಡ್ಕೊಂಡ್ ಬಂದಿರ್ತಾರ. ಅವೆಲ್ಲ ಔಷಧ ಮಕ್ಕಳು, ತಂದೆ ಮಕ್ಕಳು ಅಲ್ಲ, ಔಷಧ ಕೊಟ್ಟಿದ ಮಕ್ಕಳು ಅಂತಾರ, ಮೆಡಿಕಲ್ ಚಿಲ್ಡ್ರನ್. ಅದೇನಾಗ್ತದ, ಏನೇ ಇರಲಿ ನಮ್ಮ ಆಸ್ತಿ ಒಬ್ಬರು ಬೇಕಲ್ಲ, ಇಷ್ಟೊಂದು ಗಳಿಸಿ, ಇಷ್ಟೊಂದು ಕಂತ್ರಾಟ ಕೆಲಸ ಮಾಡಿ ಊರ್ ಮಂದಿ ತಲೆಗೊಳಿಸಿ ಗಳಿಸಿದ್ದೀವಿ, ಇದಕ್ಕೊಬ್ಬರು ವಾರಸುದಾರರು ಇಲ್ಲ ಅಂದ್ರೆ ಹೆಂಗ ಅಂತೇಳಿ ಕರ್ನಾಟಕದಾಗ ಸಿಗಲಿಲ್ಲ ಅಂದ್ರೆ ಮಹಾರಾಷ್ಟ್ರದಾಗ ಹೋಗಿ ಬೊಂಬೈಲಿ ತರ ಮತ್ತು ತಗೊಂಡ್ಬರ್ತಾರ. ತಗೊಂಡ್ಬಂದು ಅದಕ್ಕೊಂದು ಮೂಲ ಮಾಡಿರ್ತಾರ. ಇವರು ಏನ್ ದೊಡ್ಡ ಘನಕಾರ್ಯ ಮಾಡಿ ಸತ್ತೋಗಿರ್ತಾರ, ಮುಂದೆ ಅವರು ಅದೇ ಘನಕಾರ್ಯ ಮಾಡಿ ಸತ್ತೋಲ್ಲ ಕೊಟ್ಟಿರ್ತಾರ. ಅದೇ ಮೋಕ್ಷಕ್ಕೆ ಸಾಧನೆ ಸಂಬಂಧ ಇಲ್ಲ ಅವ್ರು. ಅಂಥದ್ದು
ಮೋಕ್ಷ ಸಾಧನೆ ಬರೋರು ಇಂಥ ಕೆಲಸ ಮಾಡ್ಲಿಕ್ಕೆ ಹೋಗಂಗಿಲ್ಲ ಅವ್ರು. ಸಂತಾನಕ್ಕಾಗಿ ಬಹಳ ಹಪಾಪಿ ಪಡೋದು, ಸಂಸಾರಕ್ಕಾಗಿ ಹಪಾಪಿ ಪಡೋದು ಏನಿಲ್ಲ. ಪರಮಾತ್ಮನ ಸಂತಾನ ನಾವೆಲ್ಲ ಪರಮಾತ್ಮನ ಮಕ್ಕಳಾಗಿ ಪರಮಾತ್ಮನ ಧ್ಯಾನ, ಪರಮಾತ್ಮನ ಜ್ಞಾನ, ಪರಮಾತ್ಮನ ಪೂಜೆ ಪಾಠಗಳಲ್ಲಿ ಜೀವನ ಕಳೆದು ಸುಮ್ಮ ಆರಾಮಿದ್ದವರು. ಅದನ್ನು ಬಿಟ್ಟಿಗೆ ಹಿಂಗೆ ಆಗ್ಬೇಕು, ಹಂಗೆ ಆಗ್ಬೇಕು, ಅದೇ ಆಗ್ಬೇಕು, ಇದೇ ಆಗ್ಬೇಕು ಅಂತೇಳಿ ಗೋಳಾಡಿ ಸತ್ತವ. ಅದಕ್ಕೆ ಯಾರೇನು ಮಾಡ್ಲಿಕ್ಕಾಗಲ್ಲ. ಅವ್ರು ಅದೇ ಮಾಡ್ಲಿಕ್ಕೆ ಹುಟ್ಟಿ ಬಂದಿರ್ತಾರೆ, ಅದೇ ಮಾಡ್ತಿರ್ತಾರೆ. ಏನಾಯ್ತು, ಬಹಳ ಕಷ್ಟಪಟ್ಟು ಒಂದು ಮಗು ಹಾಡಿದ್ರು. ಆ ಮಗುವನ್ನ ತಂದು ಬೆಳೆಸೋ ಟೈಮ್ ಒಳಗೆ ಅದಕ್ಕೊಂದೇನೋ ಜಡ್ಡು ಬಂದು, ಜ್ವರ ಬಂದು ಅದು ಎಗರಿಬಿಡುತ್ತೆ. ಎಗರಿಬಿಡ್ತು ಆಯ್ತು. ಆದ ಕೂಡಲೇ ಬಹಳ ಏನ್ ಪ್ರಯತ್ನ ಮಾಡಿದ್ದೆವು, ಎಷ್ಟು ಖರ್ಚು ಮಾಡಿದ್ದೆವು, ಎಷ್ಟು ಕಷ್ಟಪಟ್ಟಿದ್ದೆವು, ಇಂಥ ಕೂತು ಆಯ್ತು. ಅವ್ ಗಂಡ ಒಂದು ಆಫೀಸ್ನವರು ಎಷ್ಟು ದಿನ ಸತ್ತಾರ ಅಂದ್ರೆ ಒಂದು 10 ದಿನ, 12 ದಿನ, 15 ದಿನ ಕಾಯ್ತಾರೆ ಮನ್ಯಾಗ. ಯಾರು ಸತ್ತಾರೆ ತಿಂಗಳಗಟ್ಟಲೆ ಮನ್ಯಾಗ ಕೂತು ಬಿಡ್ತಾರೆ ಅವ್ರ ಆಫೀಸರ್ಗಳು. ಯಾಕಂದ್ರೆ ಮಗನೇ ಸತ್ತೊಳಗೆ ಎಷ್ಟು ದಿನ ಅಲ್ಲೇ ಕುಂದಿರ್ತೀವಿ, ಬಾ ಆಫೀಸಿಗೆ ಬಾ, ಅಲ್ಲೇ ಬಿಟ್ಬಿಡ್ತಾರೆ. ಏನ್ ಪಾಪ ಸತ್ತೋಗ್ಯಾರ, ನೀನು ಸತ್ತೋಗಿ ಬಿಡು ಅಂತ ಹೇಳಿ ಅಲ್ಲೇ ಮನ್ಯಾಗ ಬಿಡ್ತಾರೆ. ಅವ್ನು ಕರೀತಾರ. ಅವನಿಗೆ ಹೆಂಗೋ ಕರೆದ್ರೆ ಎಲ್ಲ ದೋಸ್ತರು ಆಫೀಸರ್ಗಳು ಎಲ್ಲರೂ ಕೂಡಿ ಕರೆದು ಅವನ ಕೆಲಸಕ್ಕೆ ಕರೆದ್ರು. ಅವ ಕೆಲಸದಾಗ ಮರ್ತು ಬಿಟ್ಟ. ಈಗ ಬೇರೆ ಕೆಲಸ ಇಲ್ಲಲ್ಲ ಮನ್ಯಾಗ, ಅಳ್ಕೋತ್ ಮಕ್ಕಳದೇ ಒಂದು ಕೆಲಸ. ಈಗ ಅಳ್ಕೋತ್ ಮಕ್ಕೊಂಡು ಯಾವ ಡಾಕ್ಟರ್ಗಳಿಗೆ ಕರ್ಕೊಂಡ್ಬಂದು ತೋರಿಸಿದ್ರು ಆಕೆ ದುಃಖ ಕಡಿಮೆ ಆಗಲ್ಲು. ಯಾವುದು ಟ್ರೀಟ್ಮೆಂಟ್ಗಳಿಗಿಲ್ಲ, ಯಾರು ಶಾಂತಿ ನೆಮ್ಮದಿ ಹೇಳಿದ್ರು ಕಡಿಮೆ ಆಗಲ್ಲು. ಗುರುಗಳು, ಜಂಗಮರು, ಆಚಾರ್ಯರು, ಪುರೋಹಿತರು ಯಾರು ಹೇಳಿದ್ರು ಕಡಿಮೆ ಮಾಡ್ಕೊಳ್ಳಲು. ಬರೇ ಹೇಳೋದೇ ಒಂದು ಕೆಲಸ, ದುಃಖನೇ ಒಂದು ಕೆಲಸ. ಎಲ್ಲನೂ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಕಡೆಗೆ ಯಾರು ಬರ್ತಾರೆ ಹೇಳ್ರಿ? ದೆವ್ವ, ಭೂತ, ಪಿಶಾಚಿ ಬಡದ್ರ ಅಂತೇಳಿ ಬರ್ತಾರಲ್ಲ, ದೆವ್ವ ಆಗಿರೋದು ಅಂತೇಳಿ ಅದು ಬರ್ತಾರ. ಅದು ಆದ್ಮೇಲೆ ಕಡೆಗೆ ಯಾರು ಬರ್ತಾರೆ ಅಂದ್ರೆ ಲಾಸ್ಟ್ ಡಾಕ್ಟರ್ಸ್ ಯಾರಪ್ಪ ಅಂದ್ರೆ ಸೈಕ್ಯಾಟ್ರಿಕ್, ಮನಸ್ಸಿನ ಡಾಕ್ಟರ್ಗಳು ಬರ್ತಾರೆ. ಮಾನಸಿಕ ಡಾಕ್ಟರ್ ಕೂಚಿಡೋದು ಇದಕ್ಕ ಮನಸ್ಸಿನ ಡಾಕ್ಟರ್ ಬರ್ತಾರ. ಮನಸ್ಸಿನ ಡಾಕ್ಟರ್ ಬಂದಾಗ ಮನಸ್ಸಿನ ಡಾಕ್ಟರ್ಗೆ ಏನು ಗೊತ್ತಿರ್ತದಪ್ಪ ಅಂದ್ರ ಈಗ ಏನ್ ಪೆಟ್ಟು ತಿಂದಾಳ, ಈ ಪೆಟ್ಟು ಭಯಂಕರ ದೊಡ್ಡದಂತ ತಿಳ್ಕೊಂಡ್ಬಿಟ್ಟಾಳಕ್ಕೆ ತಾನು ಬಾಡಿಗೆ ತಾನು. ಇಷ್ಟು ದೊಡ್ಡ ಪೆಟ್ಟು ತಿಂದೀನಿ ಅಂತ ಏನ್ ತಿಳ್ಕೊಂಡಳಲ್ಲ, ಇದು ಪೆಟ್ಟು ಸಣ್ಣದಾಗಬೇಕಾದ್ರೆ ಏನಾಗಬೇಕಂದ್ರೆ ಆಕೆ ಇದಕ್ಕಿಂತ ದೊಡ್ಡ ಪೆಟ್ಟು ಬಿದ್ದಾಗ ಇದನ್ನ ಸಣ್ಣದಾಗ್ತದ. ಇದಕ್ಕಿಂತ ದೊಡ್ಡ ಪೆಟ್ಟು ತಿಂದಾಗ ಈಕೆಗೆ ಬುದ್ಧಿ ಬರ್ತದ, ಅಲ್ಲಿ ಜನ ಈಕೆಗೆ ಬುದ್ಧಿ ಬರಲ್ಲ, ಯಾರು ಹೇಳಿದ್ರು ಕೇಳಲ್ಲ ಅಂತೇಳಿ ಅವ್ರೇನ್ ಮಾಡ್ಬಿಟ್ರು, ಇದಕ್ಕಿಂತ ದೊಡ್ಡ ಪೆಟ್ಟು ಬಿದ್ದಾಗೆ ಆಕೆ ತಾನೇ ನೆಟ್ಟಗಾಗ್ತಾಳ ಅಂತೇಳಿ ಆ ರೀತಿ ಅವ್ರು ಡಯಾಗ್ನೈಸ್ ಮಾಡಿ ಆದ್ರು. ಮುಂದೆ ಏನಾಯ್ತು, ಗಂಡ ಆಫೀಸಿಗೆ ಹೋಗಿ ಚಂದ ನೌಕರಿ ಮಾಡಿ ಬರ್ತಿದ್ದ. ಮನೆಗೆ ಬಂದ ಮೇಲೆ ಇಂಥ ಒಂದು ದರಿದ್ರ ಸ್ವಭಾವದ ಹೆಂಗಸರು ಇದ್ರು, ಅನಾರೋಗ್ಯದ ಹೆಂಗಸರು, ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಬೌದ್ಧಿಕವಾಗಿ ಸರಿಗಿರ್ಲಾರ್ದ ಹೆಂಗಸರು ಇದ್ರು ಅಂತಂದ್ರೆ ಆ ಮನೆ ನರಕ ಮಾಡಿ ಇಟ್ಬಿಡ್ತಾರೆ. ಬುದ್ಧಿ ನೆಟ್ಟಗಿರ್ಬೇಕು, ಮನಸ್ಸು ಲವಲವಿಕೆಯಿಂದ ಇರಬೇಕು, ಹಗುರವಾಗಿರಬೇಕು, ಭಾರವಾಗಿರಬಾರದು, ಮತ್ತೆ ಲವಲವಿಕೆಯಿಂದಿರಬೇಕು, ಶರೀರ ದಷ್ಟಪುಷ್ಟವಾಗಿರ್ಬೇಕು. ಅಂತ ಹೆಣ್ಮಕ್ಳಿರೋ ಮನೆ ಸ್ವರ್ಗ. ಬುದ್ಧಿನೂ ಸರಿಗಿಲ್ಲ, ಮನಸ್ಸು ಸರಿಗಿಲ್ಲ, ಶರೀರನೂ ಸರಿಗಿಲ್ಲ. ಹಿಂಗಿದ್ದಾಗ ಏನಾಗ್ಬಿಡ್ತದ, ಆ ಮನಿನೇ ಒಂದು ನರಕ ಮಾಡಿ ಇಟ್ಬಿಡ್ತಾರ. ಅವ ಆಫೀಸ್ಗೆ ಹೋಗಿ ಮನೆಗೆ ಬರೋಣ, ಇದು ಒಂದು ದರಿದ್ರ ವಾತಾವರಣ ಮನೆಯೊಳಗ. ಏನಿದು ಸಾಕಾಯ್ತಲ್ಲ, 1 ದಿನ 2 ದಿನ 3 ದಿನ ಇದು ಹಿಂಗೆ ಏಟ್ ದಿನ ಅಂತ. ಅವನಿಗೇನಾಯ್ತು, ಗಾಡಿ ಮೇಲೆ ಆಫೀಸ್ಗೆ ಹೋಗೋ ಟೈಮ್ ಒಳಗೆ ಮನೆ ಬಗ್ಗೆ ಒಂದು ಚಿಂತೆ ಉಂಟಾಗಿ ಏನೋ ಒಂದು ಆಲೋಚನೆ ಒಳಗೆ ಆದ, ಯಾವ್ದೋ ಬಸ್ನಾಗೋ ಲಾರಿಯಾಗೋ ಆಕ್ಸಿಡೆಂಟ್ ಆಗಿ ಅವತ್ತು ಸತ್ತು ಹೋದಾಗ ಏನಾಯ್ತಪ್ಪ ಅಂತಂದ್ರೆ, ಆ ಹೆಣ್ಮಗಳಿಗೆ ಮಗುವಿನ ದುಃಖ ಇತ್ತಲ್ಲ, ಅದು ದುಃಖ ದೊಡ್ಡದಾಗಿತ್ತಲ್ಲ. ಅವ ಸತ್ತು ದಿನ ಏನಾಯ್ತದು, ಮಗು ಗಂಡ ಸತ್ತ ದುಃಖದ ಮುಂದೆ ಮಗು ಸತ್ತ ದುಃಖ
ಸಣ್ಣದೈತ ದೊಡ್ಡದೈತ ಸಣ್ಣದಾಗ್ಬಿಟ್ಟು ತಕೊಂಬಟ್ಟೆ ದೊಡ್ಡದಾಯ್ತು. ಕೂಳಿ ಗತಿ ಇರ್ಲಾರ್ದಂಗ ಮುದುರು ತಿಕ್ಲಕ್ಕೆ ಹೋಗೋ ಪರಿಸ್ಥಿತಿ ಬರ್ತಕೀಗೆ. ಗಂಡ ಇದ್ದ ಆದ್ರೂ ಗಂಡನ ಬಗ್ಗೆ ನಮಗ ಒಂದ್ ಸ್ವಲ್ಪನು ಕೇರ್ ಮಾಡ್ಲಿಲ್ಲ, ಗಂಡನ ಕಾಳಜಿ ಮಾಡ್ಲಿಲ್ಲ. ತಂದು ತಾನೇ ಎದ್ದು ತಂದು ತಾನೇ ಮಾಡ್ಕೊಂಡು ತಂದು ತಾನೇ ಓದ್ತಿದ್ದ. ಅವನಿಗೆ ಸರಿಯಾಗಿ ಕಾಳಜಿ ಮಾಡ್ಲಾರ್ದಕ್ಕೆ, ಅವನ ಮಾನಸಿಕ ಸ್ಥಿತಿ ಸರಿಗಿರ್ಲಾರ್ದಕ್ಕೆ ಅವನ ಸತ್ತೋದ. ಅವನಿಗೆ ಚಂದ ನೋಡ್ಕೊಂಡಿದ್ನಿ ಅಂತಂದ್ರೆ ಇಂಥ 10 ಮಕ್ಕಳು ಹಡಿತಿದ್ದೆ. ಅದು ಬಿಟ್ಟಿಗೆ ಗಂಡನ್ನೇ ನಾ ಕಳ್ಕೊಂಡ್ಬಿಟ್ಟೆ. ಇಲ್ಲಿ ಯಾವ ಮಕ್ಕಳು ಯಾವ ಸಂಸಾರ ಅಂತೇಳಿ ಪರೇಶಾನ ಆಗ್ಬಿಟ್ಲ. ಏನದಂದ್ರ ಇಲ್ಲಿ ಭ್ರಮೆ ಮತ್ತು ಭ್ರಾಂತಿ ಅನ್ನೋದು ವಿಷಯ ಹೇಳ್ಬೇಕಾಗ್ಯದ. ಏನು ಭ್ರಮೆ ಏನು ಭ್ರಾಂತಿ ಅಂದ್ರ ಆ ಮಗು ಆ ಗಂಡ ಅದು ನನ್ನದು ಅಂತೇಳಿ ಏನದ, ಇದು ಒಂದಿನದ್ದು ಭ್ರಮೆ. ನಂದು ಅಂತೇನಂತೀವಲ್ಲ ಅದು ಭ್ರಮೆ. ಮತ್ತೆ ಅದು ಕೈ ಬಿಟ್ಟು ಹೋದಾಗ ಅದ್ರದ್ದೇ ಚಿಂತೆ ಒಳಗೆ ಮುಳುಗ್ತೀವಲ್ಲ, ಅದೇನು ಭ್ರಾಂತಿ. ಭ್ರಾಂತಿ ಭ್ರಾಂತಿ ಬಡದದ ಅದಕ್ಕ ಅಂತಾರ. ಭ್ರಮೆ ಆಗ್ಯದ ಅಂದ್ರ ಒಂದನೇ ತಪ್ಪು. ಎರಡನೇದ್ದೇನದ, ಆ ಭ್ರಮೆಯಿಂದ ಮುಂದ ಭ್ರಾಂತಿ ಆಗ್ಯದ. ಭ್ರಾಂತಿ ಆಗ್ಯದ, ಭ್ರಾಂತಿ ಬಡದು ಅಂದ್ರ ಕಂಟಿನ್ಯೂ ಅದ್ರಾಗೇ ಅಳ್ಕೊತ್ ಮಕ್ಕೊಂಡಿರೋದು ಅದು ಭ್ರಾಂತಿ. ಭ್ರಾಂತಿಯಿಂದ ಹೊರಗೆ ತರೋದು ಬಹಳ ಕಷ್ಟ. ಈಗ ಭ್ರಮೆಯಿಂದ ಹೊರಗೆ ತರಬಹುದು ನಾವು. ಇಲ್ಲಿ ಬ್ರಹ್ಮಜ್ಞಾನ ಹೇಳಿ ಭ್ರಮೆಯಿಂದ ಹೊರಗೆ ತರಬಹುದು. ಆದ್ರೆ ಭ್ರಾಂತಿಗೆ ಬಡದವರಿಗೆ ಹೊರಗೆ ತರಬೇಕಾದ್ರ ಅವರಿಗೆ ಒಂದರ ಬದಲಿ ಇನ್ನೂ ಒಂದು ಪೆಟ್ಟು ಬಿದ್ದಾಗೆ ಅವರು ಭ್ರಾಂತಿಯಿಂದ ಹೊರಗೆ ಬರ್ತಾರೆ. ಭ್ರಾಂತಿಯ ಸ್ಥಿತಿಗೆ ಹೋಗಬಾರ್ದು. ಯಾವದಕ್ಕೂ ಬಹಳ ಡೀಪ್ ಆಗಿ ಹಚ್ಕೋಬಾರ್ದು. ಎಲ್ಲ ಓಟು ಒಂದು ದಿನ ಕೈ ಬಿಟ್ಟು ಹೋಗ್ತದ. ನಮ್ಮ ಶರೀರನೇ ಸರ್ವನಾಶ ಆಗಿ ಹೋಗುವಂತ ಸಮಯದಲ್ಲಿ ಈ ಶರೀರದ ಸಂಬಂಧಿಕರು, ಶರೀರದಿಂದ ಗಳಿಸಿದ ಸಂಪತ್ತು ಇದು ಉಳಿತದಂತ ಏನು ಗ್ಯಾರಂಟಿ? ಹೀಗಾಗಿ ಇದೆಲ್ಲ ಒಂದು ದಿನ ಕೆಟ್ಟು ಹೋಗೋದು, ಒಂದಿನ ನಷ್ಟ ಆಗಿ ಹೋಗೋದು, ಒಂದಿನ ಹಾಳಾಗಿ ಹೋಗೋದು. ಏನೆಲ್ಲ ನೀವು ಚಂದ ಗಳಿತೀರಿ, ಮಕ್ಕಳು ಆಗ್ಯಾವ, ಮರಿಗಳಾಗ್ಯಾವ, ಎಲ್ಲಾನು ಚಂದ ಅದ. ಮಗನೂ ಆರಾಮ್ ಗಟ್ಟಿಮುಟ್ಟದನ, ಬೂದಿಗೇಡದನ, ಏನ್ ಮಾಡ್ತೀರಿ? ಮುಂಜಾನೆ ಹೋಗಿ ಸಂಜೆಗೆ ಒಂದ್ 4 ದುಡ್ಡು ಗಳಿಸ್ಕೊಂಡ್ ಬರೋದ್ರ ಬದಲಿ ಹೊಳ್ಳಿ ಸಾಲ ಮಾಡ್ಕೊಂಡ್ ಬಂದಿರ್ತಾನ, ಲಪಡ ಮಾಡ್ಕೊಂಡ್ ಬಂದಿರ್ತಾನ. ಏನಿದ್ದಾರೆ ತಗೊಂಡು ಏನ್ ಮಾಡ್ತೀರಿ? ನಿಮ್ಗ ಅಂದ ರೀತಿಯಾಗ ನನ್ನ ಸಂಸಾರ ನನ್ನ ಕೈ ಮೇಲೆ ನಾನು ಕೆಡುಕಲಾರ್ದಂಗ ಮಾಡ್ಕೊಂಡು ಹೋಗಿನಿ ಅಂತ ಒಂದು ನೆಮ್ಮದಿ ಇರ್ಬೇಕೆ ಹೊರತು ನನ್ನ ಮಗ ಹಿಂಗಾಗ್ಯಾನಲ್ಲ ಅಂತೇಳಿ ಚಿಂತೆ ಮಾಡಿದ್ರೆ ಅವ ಏನ್ ಸುಧಾರಿಸ್ತಾನೇನು? ಅವ ಅದೇ ಮಾಡ್ಲಕ್ ಬಂದಿರ್ತಾನ. ಅದೇ ಮಾಡ್ಲಕ್ ಬಂದಿರ್ತಾನ, ಅವ ಅದೇ ಮಾಡ್ತಿರ್ತಾನ. ಅವ ಏನ್ ಮಾಡ್ತಾನ ಮಾಡಲಕ್ಕಪ್ಪ, ನಾನಂತೂ ಏನೂ ಮಾಡ್ಲಾರ್ದಂಗ ಚಂದ ನಡ್ಸ್ಕೊಂಡ್ ಬಂದೆ. ನಿಮ್ಮ ಒಂದು ಜೀವನದ ಬಗ್ಗೆ ನಿಮಗೆ ತೃಪ್ತಿ ಇದ್ರೆ ಸಾಕಪ್ಪ. ಇನ್ನೊಬ್ಬರು ಜೀವನ ಮುಂದಿನವ್ರು ಏನ್ ಮಾಡ್ತಾರೋ ಏನ್ ಬಿಡ್ತಾರೋ, ಇಷ್ಟು ಕಷ್ಟಪಟ್ಟು ಗಳಿಸಿದ್ದೀನಿ, ಏನ್ ಮಾಡ್ತಾರೋ ಏನ್ ಬಿಡ್ತಾರೋ ಏನ್ ಮಾಡ್ತಾರೋ ಏನ್ ಮಾಡ್ತಾರೆ ಅವನಿಗೆ ಏನಾರ ಮಾಡಲಕ್ಕ. ನಾವು ಅದ್ರ ಚೆನ್ನಾಗಿ ಜೀವನ ಮಾಡೀನಿ ಅಂತೇಳಿ ಒಂದು ತೃಪ್ತಿ ಇಟ್ಕೊಂಡ್ರೆ ಈ ಭ್ರಮೆ ಭ್ರಾಂತಿಗಳು ಕಾಡಂಗಿಲ್ಲ. ಮಗ ನಂದು, ಮಗಳು ನಂದು, ಮೊಮ್ಮಕ್ಕಳು ನಂದು, ಹಳೆಯ ನಂದು, ಸಸಿ ನಂದು, ಹೆಂಡತಿ ನಂದು, ಹೊಲ ನಂದು, ಮನಿ ನಂದು, ಇದೆಲ್ಲ ಏನದ ಭ್ರಮೆ ಇಟ್ಕೊಂಡಿವಲ್ಲ, ಇವು ನಿಮಗೆ ಭ್ರಾಂತಿಗೆ ತಳ್ತಾವ. ಭ್ರಾಂತಿಗೆ ಹೋಲಾರ್ದಂಗ ಒಂದು ಕೌಶಲ್ಯ ಬೆಳೆಸ್ಕೋಬೇಕು. ಭ್ರಾಂತಿಗೆ ಹೋಗ್ಲಕ್ ಹೋಗ್ಬಾರ್ದು. ಇವಾಗ ಡಾಕ್ಟರ್ ಇದ್ರು, ನಮ್ಮ ಫ್ಯಾಮಿಲಿ ಡಾಕ್ಟರ್. ಇವತ್ತು ನಾವು ಬದುಕಿದೀವಿ, ಚೆನ್ನಾಗಿದೀವಿ ಅಂತಂದ್ರ ಈಗ ಅವ್ರು ಬಾಂಬೆದಾಗ ಅದಾರ, ಈಗನೂ ಅದಾರ. ಅವಾಗೇ 65-70 ವರ್ಷ ರಿಟೈರ್ಡ್ ಆದ್ಮೇಲೆ ಬಂದಿದ್ರು, ಹೈದರಾಬಾದ್ಲಿ ಅಂತ ಬಂದಿದ್ರು. ನಮ್ಮ ತಂದೆಯವ್ರ ಕ್ಲಾಸ್ಮೇಟ್ ಅವರು. ಆ ಡಾಕ್ಟರ್ ನನ್ನ ಆರೋಗ್ಯ ಎಲ್ಲ ಚೆನ್ನಾಗಿ ಕಾಪಾಡಿ ಪ್ರತಿಯೊಂದು ಮೈಕ್ರೋಸ್ಕೋಪ್ ಇಟ್ಕೊಂಡು ನಮ್ಮ ಎಲ್ಲಾ ಶರೀರದ ಬ್ಲಡ್ ಟೆಸ್ಟ್ ಅವೇನೋ ತಾವೇ ಸ್ವತಃ ಮಾಡಿ ನಮ್ಗೆ ಆರೋಗ್ಯ ಚೆನ್ನಾಗಿ ಮಾಡಿ ಔಷಧಿಗಳೆಲ್ಲ ಏನೇನಾದಾಗ ಏನೇನ್ ತಗೋಬೇಕಂತೇಳಿ ಟೋಟಲ್ ನನಗೆ ಮೆಡಿಕಲ್ ನಾಲೆಜ್ ಕೊಟ್ಟು ಹೋದಂತ ಡಾಕ್ಟರ್ ಅವ್ರು. ಬಾಂಬೆ ಹೋದೆ ಅಂದ್ರೆ ಫಸ್ಟ್ ಅವ್ರಿಗೆ ದರ್ಶನ ತಗೋಬೇಕು ನಾವು. ಆ ಡಾಕ್ಟರ್ ಮಕ್ಕಳು ಏನು ರಾಜ ಮಹಾರಾಜರಿದ್ದಂಗೆ ಶ್ರೀಮಂತ ಶ್ರೀಗಳು, ದೊಡ್ಡ ದೊಡ್ಡ ದಪ್ಪ ಎತ್ತರ ಮಕ್ಕಳು. ಅವ್ರದ್ರಾಗ ಒಬ್ಬ ಹಿರಿಯ ಮಗ,
ಅವ ಏನ್ ಮಾಡ್ತಾನೆ, ಯಾವಾಗ ಏನ್ ಮಾಡ್ತಾನೆ, ಏನ್ ಬಿಡ್ತಾನೆ ಗೊತ್ತೇ ಇಲ್ಲ. ಅಪ್ಪ ಬೆಂಗಳೂರಿಗೆ ಹೋಗ್ಬೇಕಪ್ಪ ಬೆಂಗಳೂರಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ನಾನೇನ್ ಮಾಡ್ಬೇಕು ಹೇಳೋ, ಏನಿಲ್ಲ, 10,000 ರೂಪಾಯಿ ಬೇಕು. ಆ ಡಾಕ್ಟರ್ ಬಿಲ್ ಎಷ್ಟಿತ್ತು ಗೊತ್ತರೆ, ಬರೀ 10 ರೂಪಾಯಿ ತೋರ್ತಿದ್ದ. ಎಲ್ಲ ಪೇಷಂಟಿಗೆ 10 ರೂಪಾಯಿ ತೋರ್ತಿದ್ದ, 10 ರೂಪಾಯಿ. ಇಂಜೆಕ್ಷನ್ ಅವು ಇವು ಯಾವ್ಯಾವ ಸ್ಯಾಂಪಲ್ ಬಂದದ್ದೆಲ್ಲ. ನಾ ರಿಟೈರ್ ಆಗಿನಿ, ನಮ್ಗೇನು ಹೆಚ್ಚಿನ ಆಸೆ ಇಲ್ಲ, ಜನರಿಗೆ ಸೇವೆ ಮಾಡೋಣ ಮಾಡ್ಲಕತ್ತೀನಿ ಅಂತೇಳಿ ಬಡದಾಡಿ ಸೇವೆ ಮಾಡ್ತಿದ್ರು. ಅಂತ ಡಾಕ್ಟರ್ 10 ರೂಪಾಯಿ ತಗೊಂಡು 10,000 ಜಮಾಯಿಸ್ಬೇಕಾದ್ರೆ ಎಷ್ಟು ದಿವಸ ಆಗಿರ್ತಿತ್ತು. ಅಂತದ್ 10,000 ರೂಪಾಯಿ ಮಗನಿಗೆ ಜಮಾಯಿಸಿ ಕೊಡ್ತಿದ್ರು, ಮಗ ಅನ್ನೋ ಪ್ರೀತಿಯಿಂದ, ಭ್ರಮೆಯಿಂದ. ಮನೆಗೆ ಹೋಗೋದ್ರಾಗೆ ಆ ಮಗ ಮನೆಗೆ ಇದ್ದ. ಅರೆ ಬೆಂಗಳೂರಿಗೆ ಓದ್ತೀನಿ ಅಂದಿರಿ, ಹೋಗ್ಲಿಲ್ಲೇನಪ್ಪ? ಹೋಗಿದ್ದೆ ರೈಲ್ವೆ ಸ್ಟೇಷನ್ ತನಕ ಹೋಗಿದ್ದೆ. ಆ ಸ್ಟೇಷನ್ದಾಗ ಟಿಕೆಟ್ ತಗೊಳ್ಳೋದು ಬಡ್ಡಿ ಮಕ್ಕಳು ಯಾರು ಜೀವನದಾಗಿಂದ ರೊಕ್ಕ ತಕೊಂಡ್ಬಿಟ್ಟಾರಪ್ಪ, ರೊಕ್ಕನೇ ಇಲ್ಲ, ಏನ್ ಮಾಡ್ಲಿ? ಮತ್ತೆ ಹೇಳಬೇಕಿತ್ತು ಅವಾಗೆ, ಹೇಳಕ್ ಬಂದ್ರೆ ನೀನ್ ಸುಮ್ಮನೆ ಇರ್ತಿದ್ದೇನೋ, ಒದ್ರೆ ಆಗ್ತಿದ್ದಿ. ಅದಕ್ಕೆ ನಾನು ನಿನ್ಗೆ ಹೇಳಲ್ಲ. ಮತ್ತೆ ಇನ್ನೊಂದಿಷ್ಟು ರೊಕ್ಕ ಕೊಡ್ತಿದ್ದೆ, ಏನ್ ಅರ್ಜೆಂಟ್ ಅದನ್ನು ಓದ್ತಿದ್ದೇನೆ, ಏನ್ ಮಾಡ್ತಿದ್ದಪ್ಪ, ಬೇಜಾರಾಯ್ತು, ರೊಕ್ಕ ಇಲ್ಲ. ಮತ್ತೆ ಇನ್ನೊಂದ್ಸಾರಿ ಯಾಕೆ ನಾನು ಕೇಳಿ ನಿನಗೆ ಪೀಡಿಸ್ಬೇಕಂತ ತುಂಬಿದೆ. ಏನ್ ಮಾಡಿದ್ನೆ, 10,000 ರೂಪಾಯಿ ಯಾಕಂದ್ರೆ ಒಂದಲ್ಲ ಮದುವೆ ಮಾಡಿದ್ಮೇಲೆ ಸಹಿತ ಒಂದು ಹುಡುಗಿ ಡೈವರ್ಸ್ ಆಗಿ ಹೋಗೋಷ್ಟು ಮಟ್ಟಿಗೆ ಅಷ್ಟೊಂದು ಇರ್ರೆಗ್ಯುಲರಿಟಿ, ಹುಡುಗಿನೇ ಬಿಟ್ಟು ಹೋಗ್ಬಿಟ್ಲು ಪರಿಸ್ಥಿತಿ. ಮರ್ಯಾದೆಗೆ ಇವ್ರು ನಾವೇ ಬಿಟ್ಟಿವೆ ಅಂತ ಹೇಳ್ತಿದ್ರು, ಆದ್ರೆ ಆಕೆನೇ ಬಿಟ್ಟು ಹೋಗಿದ್ರು. ಇಂಥವಿರ್ತಾವ ಈ ಸ್ಥಿತಿಗತಿಗಳು ಏನಿರ್ತವೆ, ಇವೇ ನಮ್ಮನ್ನು ಬಿಟ್ಟಿಲ್ಲ, ಅವು ನಮ್ಮ ಅಡತಂದರಿದ್ದಂಗೆ. ಆದ್ರೆ ಇಂಥದ್ದು ಇದ್ದದ್ನಾಗ ಏನು ತೃಪ್ತಿ ಅಂದ್ರೆ, ನಾನು ಆ ರೀತಿ ಆಗ್ಲಿಲ್ಲ, ನಾನು ಸರಿಯಾಗಿ ನನ್ನ ಜೀವನ ನಾ ಮಾಡಿನಲ್ಲ, ಆ ತೃಪ್ತಿ ಒಂದು ಇಟ್ಕೊಂಡು ಹೋಗ್ಬಿಟ್ರೆ ಸಾಕು. ಮುಂದಿನವ್ರು ಏನ್ ಮಾಡ್ತಾರೋ, ಹಿಂದಿನವ್ರು ಏನ್ ಮಾಡ್ಯಾರೋ ಅವ್ರ ಬಗ್ಗೆ ತಲೆ ಕೆಡ್ತಿರುತ್ತೋ, ಆದ್ರೆ ಅದಕ್ಕೆ ತುದಿನೇ ಇಲ್ಲ. ಹೀಗಾಗಿ ಭ್ರಮೆ ಮತ್ತು ಭ್ರಾಂತಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ ಮುಂದೋಗೋಣ ಅಂತ ಹೇಳಿ ಇವತ್ತಿನ ಚಿಂತನವನ್ನ ನಿಮ್ಮೆಲ್ಲರ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಶರಣಾರ್ಥಿ. ಇವತ್ತಿನ ಪಾಠ ಏನು ಉಪಯೋಗ ಅನ್ನಿಸ್ತಾ? ಏನ್ ತೆಲಿಗಾಟ ಆಯ್ತಾ? ಒಳ್ಳೆ ಒಂದೇ ವಿಚಾರ ಸಾಗರ ಈಗ ಹೇಳತ್ತವಂತಾರಲ್ಲ, ಆ ಕರ್ನಾಟಕದೊಂದು ಮಣ್ಣೆ ಮೆಟ್ರಿಲ್ಲಪ್ಪ. ಫಸ್ಟ್ ಸ್ಟೆಪ್ ಇದು. ಮತ್ತ ಗುರುಗಳು ಭ್ರಮೆಯಿಂದ ಮೋಕ್ಷದ ಅಪೇಕ್ಷೆ ಉಂಟಾಗಿದ್ದು, ಮತ್ತ ಮೋಕ್ಷ ಸ್ವರೂಪರೇ ಇದ್ದು ಮೋಕ್ಷವನ್ನು ಹುಡುಕ್ಲಕ್ಕೆತ್ತಿರಲ್ಲ. ಪರಮಾನಂದ ಸ್ವರೂಪರೇ ನೀವಾಗಿ ಪರಮಾನಂದ ಹುಡುಕ್ಲಕ್ ಹೊಂಟಿರಿ. ಅಷ್ಟಲ್ಲ ಕಾಲಿಟ್ಟಂಗ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ದುಃಖದ ಲವಲೇಶನೇ ನಿಮಗಿಲ್ಲ, ಆದ್ರೂ ದುಃಖ ನಿವೃತ್ತಿ ಮಾಡ್ಕೋಬೇಕಂತೀರಿ. ಇಲ್ಲದ ದುಃಖ ಹೆಂಗ್ ನಿವೃತ್ತಿ ಮಾಡ್ಕೋತೀರಿ? ಇದ್ದ ಆನಂದ ಪಡ್ಕೋತೀರಿ ಹಂಗ? ನಿಮ್ಮ ಕೊಳ್ಳಂತರ ನಿಮ್ಮೊಳಗ್ ಕೊಳ್ಳಗೆ ಆದ, ಮುಂದಿಗೆ ಹೋಗಿ ಬಾಯಿ ಕರೆದು ಮುಂದಿಂದ ಹಾಕಿದ್ಕೊಂಡ್ಕೆ ನೀವೇ ಖುಷಿ ಪಡ್ತೀರಿ. ಯಾರೋ ಸರ ತಂದೇನು ಗುರುಗಳ ಸರ ಕೊಟ್ರ, ಯಾರ ಗುರುಗಳು ಬಂದು ಎತ್ತು ತಂದು ಕೊಟ್ರ, ಯಾರು ಗುರುಗಳು ತಂದು 10ನೇ ಹುಡುಕಾಡಿ ಸೃಷ್ಟಿ ಮಾಡಿ ತಂದು ಕೊಟ್ರ, ಹೊಸದು ಏನ್ ಬಂದ್ ಮಾಡ್ಯಾರ? ಯಾರು ಏನು ಮಾಡಿಲ್ಲ. ಯಾವ ಗುರು ನೀವು ನಿಮ್ಗೇನು ಮಾಡಲ್ಲ. ನಿಮ್ಮಲ್ಲಿರೋದೇ ನೀವು ತಗೊಂಡು ಉದ್ಧಾರ ಆಗ್ಬೇಕಷ್ಟೇ. ಹೊರಗಿನ ಗುರು ಏನು ಹೊರಗಿಂದ ತಂದು ನಿಮ್ಗೇನು ಕೊಡೋದಿಲ್ಲ, ನಿಮ್ಮೊಳಗಿಂದ ನೀವು ತಗೊಂಡ್ ಮಾಡೋದು. ಬೋನ್ ಸ್ಪೆಷಲಿಸ್ಟ್ ಇದ್ದಂಗ ಗುರು ಅಂದ್ರ ಎಲುಬಿನ ಡಾಕ್ಟರ್. ಎಲುಬು ಮುರಿದ್ರೆ ಏನ್ ಮಾಡ್ತಾನ? ಎಲುಬು ಜಾಯಿಂಟ್ ಮಾಡ್ಲಕ್ ಒಳಗೆ ಏನಾರು ಮಾಡ್ತಾನೆ? ಏನು ಮಾಡಲ್ಲ. ಎಲುಬು ತಾನೇ ಜಾಯಿಂಟ್ ಆಗ್ತದ. ಜಾಯಿಂಟ್ ಮಾಡೋ ವಸ್ತು, ಜಾಯಿಂಟ್ ಮಾಡೋ ಔಷಧ ಎಲ್ಲ ಒಳಗೆ ಅದ, ನಿಮ್ ಒಳಗೆ ಅದ. ಎಲುಬು ಜಾಯಿಂಟ್ ಮಾಡ್ಲಕ್ ಒಳಗೆ ಏನ್ ಅಂಟಾಗ್ತಾನೆ? ಏನ್ ಯಾವ್ದಾರೆ ಫೆವಿಕಾಲ್ ಅದೇನಾರ ಏನಿಲ್ಲ. ಜಾಯಿಂಟ್ ಮಾಡೋ ವಸ್ತು ನಿಮ್ ಒಳಗೆ ಅದ. ಅದು ಯದ್ವತ್ತದ್ವ ಜಾಯಿಂಟ್ ಆಗಬಾರ್ದು ಅನ್ನೋದಕ್ಕೆ ಏನ್ ಮಾಡ್ತಾನ? ಒಂದೆರಡು ಕಟ್ಟಿಗೆನೋ ಒಂದಿಷ್ಟು ಪ್ಲಾಸ್ಟರ್ ಪ್ಯಾಡಿಸ್ ಏನೋ ಇಟ್ಟು ಪ್ಲಾಸ್ಟರ್ ಮಾಡ್ತಾನ, ಗಟ್ಟಿಯಾಗಿ ಸೆಟ್ ಮಾಡ್ತಾನೆ. ಇದು ಕೈ ಹೆಂಗಿರ್ಬೇಕಂದ್ರೆ ಅದಕ್ಕೊಂದು ಆಕಾರ ಕೊಟ್ಟು ಸೆಟ್ ಮಾಡ್ತಾನೆ. ಒಂದ್ 45 ದಿನದಾಗ ತಾನೇ ಜಾಯಿಂಟ್ ಆಗ್ತದೆ. ಡಾಕ್ಟರ್ ತಾನು ಜಾಯಿಂಟ್ ಮಾಡ್ತಾನೆ, ಏನಾರು ಔಷಧ ಹಾಕಿ. ಹಂಗ ನಿಮ್ಮೊಳಗ ಮೋಕ್ಷದ್ದು ಎಲ್ಲ ವ್ಯವಸ್ಥೆ ನಿಮ್ಮೊಳಗೆ ಅದ. ನಿಮ್ಮೊಳಗಿಂದ ನೀವೇ ಕಾಣ್ಕೊಳಕ ಗುರು ಆದವನು ನಿಮಗೊಂದು ದಿವ್ಯ ದೃಷ್ಟಿ ಕೊಡ್ತಾನ ಅಷ್ಟೇ.
ನಿಮ್ಮೊಳಗೆ ಏನದ ಅನ್ನೋದು ನಿಮ್ಮ ಬಗ್ಗೆ ನೀವೇ ತಿಳ್ಕೊಳಕ್ಕೆ ಗುರು ಒಂದು ದಿವ್ಯ ದೃಷ್ಟಿ ಕೊಡ್ತಾನ, ದಿವ್ಯ ಶಕ್ತಿ ಪ್ರದಾನ ಮಾಡ್ತಾನ ಗುರು ಅದ ಅಷ್ಟೇ. ಇದು ಮಾಡೋದು ಮತ್ತೆ ನೀವೇನು ಮಾಡಂಗಿಲ್ಲ, ಹೊರಗಿಂದ ಏನೇನು ಇಲ್ಲ, ನಿಮಗೆ ಯಾವುದರದ್ದು ಅವಶ್ಯಕತೆ ಇಲ್ಲ. ಓಕೆ, ಮತ್ತೆ ಯಾರೇನು ಮಾತಾಡ್ತಿದ್ರೆ ಮಾತಾಡ್ಬೋದು.